ಈ ಸಿರಿಯನ್ ವಾರ್ ನಡೆದಂಥ ಸಂದರ್ಭದಲ್ಲಿ ಈ ವಾರ್ನಲ್ಲಿ ಹಲವಾರು ಹಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ವಿಜನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಕ್ಲಾಸ್. ಇವತ್ತು ನಾವು ಜುಲೈ ತಿಂಗಳಿನಲ್ಲಿ ಕವರ್ ಆಗಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ ಮೇಲಿನ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಈ ಸಿರಿಯನ್ ವಾರ್ ನಡೆದಂಥ ಸಂದರ್ಭದಲ್ಲಿ ಈ ವಾರ್ನಲ್ಲಿ ಹಲವಾರು ಕೆಮಿಕಲ್ ವೆಪನ್ಸ್ಗಳನ್ನ ಯೂಸ್ ಮಾಡಿಕೊಂಡಂಥ ಸಾಕ್ಷ್ಯಗಳಿದ್ದರೂ ಕೂಡ ಏನಂತಂದರೆ ಅದರ ಮೇಲೆ ಯಾವುದೇ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗೆ ಇನ್ನು ಜಾಗತಿಕ ಆಡಳಿತದಲ್ಲಿ ಯಾವ ರೀತಿ ವೈಫಲ್ಯ ಇದೆ ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ವೀಟೋ ಪವರ್ ಅಂತ ನೀಡಿದ್ದಾರೆ. ಅಂದರೆ P5 ಕಂಟ್ರಿಗಳಂತ ಬರುತ್ತೆ. 5 ಪರ್ಮನೆಂಟ್ ಮೆಂಬರ್ಗಳಿಗೆ ಮಾತ್ರ ಈ ವೀಟೋ ಪವರ್ ಅನ್ನುವಂಥದ್ದು ಇದೆ. ಅಂದರೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಥವಾ ಅಂಗೀಕಾರ ಮಾಡುವಂಥ ಸಂದರ್ಭದಲ್ಲಿ ಈ P5 ಕಂಟ್ರಿಗಳ ನಿರ್ಧಾರ ಅನ್ನುವಂಥದ್ದು ಅಂತಿಮವಾಗಿರುತ್ತೆ. ಹೀಗಾಗಿ ಈ ಸಿರಿಯನ್ ವಾರ್ ಕುರಿತಂತೆ ಇಲ್ಲಿ ಈ ವಾರ್ ಕ್ರೈಮ್ಗಳನ್ನ ತಡೆಗಟ್ಟುವಂಥ ನೀತಿಗಳನ್ನ ಅಥವಾ ಈ ನಿರ್ಣಯವನ್ನು ಅಂಗೀಕರಿಸುವಂಥ ಸಂದರ್ಭದಲ್ಲಿ ಈ ರಷ್ಯಾ ಮತ್ತು ಚೀನಾ ಏನು ಮಾಡುತ್ತೆ ಅಂತಂದರೆ ಅದಕ್ಕೆ ಅಪೋಜನ್ನು ಮಾಡುತ್ತೆ. ಹಾಗೆ ಟೆಕ್ನಾಲಜಿಕಲ್ ಇಶ್ಯೂ ಏನಂತಂದರೆ ಅಥವಾ ಸವಾಲುಗಳು ಏನಂತಂದರೆ ಇಲ್ಲಿ ಮೊದಲನೇದಾಗಿ ರಿಮೋಟ್ ವೆಪನ್ಸ್ಗಳನ್ನ ಅಂದರೆ ದೂರದಲ್ಲಿ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಡ್ರೋನ್ಗಳನ್ನ ಅಥವಾ ರಾಕೆಟ್ಗಳನ್ನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಹಾಗೆ ಸೈಬರ್ ವಾರ್ಫೇರ್ ಇಲ್ಲಿ ಕೂಡ ಏನಂತಂದರೆ ನಮಗೆ ಯಾರು ಇಲ್ಲಿ ಈ ರೀತಿಯ ಒಂದು ಅಟ್ಯಾಕನ್ನು ಮಾಡ್ತಾ ಇದ್ದಾರೆ ಅಥವಾ ಸೈಬರ್ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರ ಅಂದರೆ ಇದನ್ನು ಪತ್ತೆ ಹಚ್ಚುವಂಥದ್ದು ತುಂಬಾ ಕಠಿಣವಾಗಿರುತ್ತೆ. ಹಾಗೆ ಈ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಅಥವಾ ಜಾರಿಯನ್ನು ಮಾಡಲಿಕ್ಕೆ ಅಥವಾ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಭಾರತ ಏನೆಲ್ಲ ಒಂದು ಎಫರ್ಟ್ಸನ್ನು ಹಾಕ್ತಾ ಇದೆ ಅಥವಾ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ನೋಡೋಣ. ಭಾರತದ ಸಂವಿಧಾನವೇ ಹೇಳುತ್ತೆ ಆರ್ಟಿಕಲ್ 51 ಅಡಿಯಲ್ಲಿ ಏನಂತಂದರೆ ಡೈರೆಕ್ಟ್ ದಿ ಸ್ಟೇಟ್ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್. ಅಂದರೆ ರಾಜ್ಯಕ್ಕೆ ನಿರ್ದೇಶನವನ್ನು ನೀಡುತ್ತೆ ಏನಂತಂದರೆ ಇಲ್ಲಿ ಅಂತಾರಾಷ್ಟ್ರೀಯ ಶಾಂತಿಯನ್ನು ಉತ್ತೇಜಿಸಬೇಕಂತ ಹೇಳಿ. ಹಾಗೆ ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತು ಟ್ರೀಟಿಗಳಿಗೆ ಏನು ಮಾಡಬೇಕು, ಇಲ್ಲಿ ರೆಸ್ಪೆಕ್ಟನ್ನು ನೀಡಬೇಕು. ಹಾಗೆ ಅದಕ್ಕೆ ಬದ್ಧವಾಗಿರಬೇಕಂತಲೂ ಕೂಡ ಸಂವಿಧಾನವೇ ಹೇಳುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಮಿಲಿಟರಿ ಟ್ರೈನಿಂಗ್ ಆ್ಯಂಡ್ ಅವೇರ್ನೆಸ್. ಇಲ್ಲಿ ಭಾರತದಲ್ಲಿ ಮಿಲಿಟ್ರಿಗೂ ಕೂಡ ಟ್ರೈನಿಂಗನ್ನು ನೀಡಲಾಗುತ್ತೆ. ಅಂದರೆ ವಾರ್ ಕ್ರೈಮ್ಸನ್ನು ಮಾಡದೇ ಇರೋ ಹಾಗೆ ಇಂಡಿಯನ್ ಆರ್ಮ್ ಫೋರ್ಸಸ್ ಇನ್ಕಾರ್ಪೊರೇಟ್ IHL ಇನ್ ದೇರ್ ಟ್ರೈನಿಂಗ್ ಪ್ರೋಗ್ರಾಮ್. ತನ್ನ ತರಬೇತಿಯ ಒಂದು ಯೋಜನೆಗಳು ಕೂಡ ಏನು ಮಾಡುತ್ತೆ ಅಂತಂದರೆ ಈ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳನ್ನ ಅಳವಡಿಸಿಕೊಳ್ಳುತ್ತೆ. ಹಾಗೆ ಪೀಸ್ ಕೀಪಿಂಗ್ ಆಪರೇಷನ್ ಅಂತ ಬರುತ್ತೆ. ಅಂದರೆ ಇಲ್ಲಿ ಶಾಂತಿ ಪಾಲನಾ ಒಂದು ಕಾರ್ಯಾಚರಣೆಗಳಂತ. ಅಂದರೆ ಇಲ್ಲಿ ಏನು ಮಾಡುತ್ತೆ ಅಂತಂದರೆ ವಿಶ್ವಸಂಸ್ಥೆ ಇದನ್ನು ಕಡ್ಡಾಯವಾಗಿ ಮಾಡಿರುತ್ತೆ. ಏನಂತಂದರೆ ಪ್ರತಿಯೊಂದು ದೇಶ ಇಲ್ಲಿ ಜಾಗತಿಕವಾಗಿ ಏನಾದರೂ ಗಲಭೆ ಪೀಡಿತ ಒಂದು ಪ್ರದೇಶಗಳಲ್ಲಿ ಅಲ್ಲಿ ಶಾಂತಿಯನ್ನು ನೆಲೆಸುವಂಥ ಸಂದರ್ಭದಲ್ಲಿ ದೇಶಗಳಿಂದ ಏನು ಮಾಡುತ್ತೆ, ಇಲ್ಲಿ ಸೈನ್ಯವನ್ನು ನಿಯೋಜನೆಯನ್ನು ಮಾಡುತ್ತೆ. ಹೀಗಾಗಿ ಭಾರತವು ಕೂಡ ಈ ಪೀಸ್ ಕೀಪಿಂಗ್ ಆಪರೇಷನ್ಗೆ ತನ್ನ ಸೈನ್ಯವನ್ನು ಕಳಿಸಿರುತ್ತೆ. ಅಂದರೆ ಕಾನ್ಫ್ಲಿಕ್ಟ್ ಝೋನ್ ಎಲ್ಲಿ ಸಂಘರ್ಷ ಇರುತ್ತಲ್ವಾ ಆ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ಎಲ್ಲಿ ನಿಯೋಜನೆಯನ್ನು ಮಾಡ್ತಾರೆ ಅಂತಂದರೆ ಈ ಆಫ್ರಿಕನ್ ಕಂಟ್ರಿಗಳು ಬರುತ್ತೆ ನೋಡಿ. ಇಂಡಿಯನ್ ಆರ್ಮಿ ಕೂಡ ಹೋಗಿರುತ್ತೆ ಅಲ್ಲಿ ಕೆಲವೊಂದಿಷ್ಟು ದಿನ ಅಲ್ಲಿ ಸರ್ವ್ ಮಾಡಿ ಬರ್ತಾರೆ. ಹಾಗೆ ಎಂಗೇಜ್ಮೆಂಟ್ ವಿತ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್. ಇಲ್ಲಿ ಗಲಭೆಗೆ ಕಾರಣವಾಗುವ ಅಥವಾ ಸಂಘರ್ಷಕ್ಕೆ ಕಾರಣವಾಗುವಂಥ ಹಲವಾರು ಸಪ್ರೇಟಿಸ್ಟ್ ಗ್ರೂಪ್ಗಳು ಬರುತ್ತಲ್ವ ಅಥವಾ ಇನ್ಸರ್ಜೆಂಟಿಕ್ ಗ್ರೂಪ್ಗಳ ಒಂದು ಮಾತುಕತೆ ಮಾಡುತ್ತೆ, ಅವುಗಳೊಟ್ಟಿಗೆ ಮಾತುಕತೆಯನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಜಮ್ಮು ಆ್ಯಂಡ್ ಕಾಶ್ಮೀರವನ್ನು ಇಲ್ಲಿ ಪ್ರತ್ಯೇಕ ಮಾಡಬೇಕಂತ ಹೇಳಿ ಸಪ್ರೇಟಿಸ್ಟ್ ಗ್ರೂಪ್ ಅಥವಾ ಪ್ರತ್ಯೇಕವಾದಿಗಳು ಏನು ಜಮ್ಮು ಕಾಶ್ಮೀರದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರಲ್ವಾ ಈ ರೀತಿಯ ಒಂದು ಇಶ್ಯೂವನ್ನು ಇಲ್ಲಿ ಪರಿಹರಿಸಲಿಕ್ಕೆ ಇಲ್ಲಿ ಡೈಲಾಗ್ ಅಂತಾರೆ ಮಾತುಕತೆಯ ಮೂಲಕ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಅವರೊಟ್ಟಿಗೆ ಎಂಗೇಜ್ ಆಗುತ್ತೆ. ಇದಕ್ಕೆ ನಾವು ವೇ ಫಾರ್ವರ್ಡ್ನಲ್ಲಿ ಅಂತಂದರೆ ಈ ಮೇಲಿನ ಸವಾಲುಗಳಿಗೆ ಅಥವಾ ಸಮಸ್ಯೆಗಳಿಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಂತ ಹೇಳಿ. ಮೊದಲನೇದಲ್ಲಿ ಗ್ಲೋಬಲ್ ಗವರ್ನೆನ್ಸ್. ಇಲ್ಲಿ ಮೇಲೆ ಹೇಳಿದ ಹಾಗೆ ಜಾಗತಿಕವಾಗಿ ಯಾವ ರೀತಿ ಆಡಳಿತ ವೈಫಲ್ಯ ಇದೆ ಅಲ್ವಾ ಅದನ್ನು ಓವರ್ಕಮ್ ಮಾಡಬೇಕು. ಅಂದರೆ ಅಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ವೀಟೋ ಪವರ್ ಇರೋದರಿಂದ ಅಂದರೆ 5 ದೇಶಗಳಿಗೆ ಮಾತ್ರ ಅದು ಇರೋದರಿಂದ ಏನಾಗ್ತಾ ಇದೆ, ಇಲ್ಲಿ ಪ್ರಮುಖವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಮೊದಲನೇದಾಗಿ ಇಲ್ಲಿ ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಕೆಲವೊಂದಿಷ್ಟು ಸುಧಾರಣೆಗಳಾಗಬೇಕಾಗಿದೆ. ಹಾಗೆ ಇನ್ನು ರಾಜಕೀಯವಾಗಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕಂತಂದರೆ ಸ್ಟ್ರೆಂಥನ್ ನ್ಯಾಷನಲ್ ಲೀಗಲ್ ಸಿಸ್ಟಮ್. ಅಂದರೆ
ಎನ್ಕರೇಜ್ ಸ್ಟೇಟ್ಸ್ ಟು ಇನ್ಕಾರ್ಪೊರೇಟ್ IHL ಇಂಟು ದೇರ್ ಡೊಮೆಸ್ಟಿಕ್ ಲೀಗಲ್ ಸಿಸ್ಟಮ್. ಅಂದರೆ ದೇಶಗಳು ತಮ್ಮ ಕಾನೂನು ವ್ಯವಸ್ಥೆಗಳಲ್ಲಿ, ಅಂದರೆ ಸ್ಥಳೀಯ ಕಾನೂನು ವ್ಯವಸ್ಥೆಗಳಲ್ಲಿ ಏನು ಮಾಡಬೇಕು, ಈ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳನ್ನು ಕೂಡ ಅದರಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಎಂಗೇಜಿಂಗ್ ನಾನ್ ಸ್ಟೇಟ್ ಆ್ಯಕ್ಟರ್. ಸೊ ಮೇಲೆ ಹೇಳಿದ ಹಾಗೆ ಅವರೊಟ್ಟಿಗೆ ಎಂಗೇಜ್ ಆಗಬೇಕಂದ್ರೆ ಫಸ್ಟ್ ಏನು ಮಾಡಬೇಕಿಲ್ಲಿ, ಮಾತುಕತೆಯ ಮೂಲಕ ಅಥವಾ ಸಂಧಾನದ ಮೂಲಕ ಅವರೊಟ್ಟಿಗೆ ಎಂಗೇಜ್ ಆಗಬೇಕಾಗತ್ತೆ. ಹಾಗೆ ಇನ್ನು ಪ್ರಮುಖವಾಗಿ ಈ ಶಾಂತಿ ಒಪ್ಪಂದಗಳಂತ ಬರುತ್ತಲ್ವಾ, ಸೊ ಈ ಒಪ್ಪಂದಗಳಲ್ಲಿ ನಾವು ಈ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳನ್ನ ಕಡ್ಡಾಯವಾಗಿ ಅಳವಡಿಸ್ಕೊಳ್ಬೇಕಾಗತ್ತೆ. ಮ್ಯಾಂಡೇಟಿಂಗ್ IHL ಕಂಪ್ಲೈನ್ಸಸ್ ಇನ್ ಪೀಸ್ ಅಗ್ರಿಮೆಂಟ್ಸ್. ಹಾಗೆ ಟೆಕ್ನಾಲಜಿಕಲ್ ಇಶ್ಯೂ ಅಂತ ಬಂದಾಗ ಅಲ್ಲಿ ಏನು ಮಾಡ್ತಾಯಿದ್ರು, ಈ ರಿಮೋಟ್ ವೆಪನ್ಸ್ಗಳನ್ನಾಗಲಿ ಅಥವಾ ಈ ಸೈಬರ್ ವಾರ್ಫೇರ್ಗಳನ್ನ ಮಾಡ್ತಾಯಿದ್ರಲ್ವ. ಸೊ ಅದರ ವಿರುದ್ಧ ನಾವು ಇಲ್ಲಿ ಆನ್ಸರನ್ನು ಬರೀಬೇಕು. ಅಂದರೆ ಅದಕ್ಕೆ ಏನಂತಂದರೆ ಅದನ್ನು ಮಿಟಿಗೇಷನ್ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕಂತಾರೆ ಇಲ್ಲಿ ಮೊದಲನೇದಾಗಿ ಸೈಬರ್ ಸೆಕ್ಯೂರಿಟಿ ಇನ್ IHL. ಸೊ ಈ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನು ಕೂಡ ಸೊ ಇಲ್ಲಿ ಸೈಬರ್ ಸೆಕ್ಯೂರಿಟಿಯ ವಿರುದ್ಧ ಏನು ಮಾಡಬೇಕಿಲ್ಲಿ, ಅಂದರೆ ಸೈಬರ್ ವಾರ್ಫೇರ್ ವಿರುದ್ಧ ನಾವು ಭದ್ರತೆಯನ್ನು ನೀಡಬೇಕಾಗತ್ತೆ. ಹಾಗೆ ಆಟೋನಾಮಸ್ ವೆಪನ್ಸನ್ನು, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಡ್ರೋನ್ ಆಗಿರ್ಬೋದು, ರಾಕೆಟ್ ಆಗಿರ್ಬೋದು, ಇವುಗಳನ್ನ ಏನು ಮಾಡಬೇಕಿಲ್ಲಿ ನಿಯಂತ್ರಣವನ್ನು ಮಾಡುವ ಮೂಲಕ ನಾವೇನು ಮಾಡ್ಬೋದು, ಇಲ್ಲಿ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳನ್ನ ಎಫೆಕ್ಟಿವ್ ಆಗಿ ಜಾರಿಯನ್ನು ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್, SCO ಅಂತ ಕರಿತೀವಿ. ಸೊ ಈ SCOನ 24ನೇ ಸಮಿತಿ ಅನ್ನುವಂಥದ್ದು ಈ ಕಜಕಿಸ್ತಾನನ ಆಸ್ನಾ ಅನ್ನುವಂಥ ಪ್ರದೇಶದಲ್ಲಿ ನಡೆದಿರುತ್ತೆ. ಸೊ ಈ ಒಂದು ಸಮಾವೇಶದಲ್ಲಿ ಆಸ್ನಾ ಡಿಕ್ಲೇರೇಷನ್ನ ಅಳವಡಿಸಿಕೊಳ್ಳಲಾಗತ್ತೆ. ಅಂದರೆ ಒಂದು ಇದು ಘೋಷಣೆ, ಆಸ್ನಾ ಘೋಷಣೆ ಅಂತ ಕರಿತೀವಿ. ಸೊ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಲಾಗತ್ತೆ. ಸೊ ಈ ಒಂದು ಸಮಿಟ್ನಲ್ಲಿ, ಅಂದರೆ ಈ ಒಂದು ಸಭೆಯಲ್ಲಿ ಮೊದಲನೇ ಬಾರಿಗೆ ಏನಂತಂದರೆ ಯುನೈಟೆಡ್ ಸೆಕ್ರೆಟ್ರಿ, ಅಂದರೆ ವಿಶ್ವಸಂಸ್ಥೆ ಸೆಕ್ರೆಟ್ರಿ ಏನು ಮಾಡಿರುತ್ತೆ ಅಂತಂದರೆ ಮೊದಲನೇ ಬಾರಿಗೆ ಅಟೆಂಡನ್ನು ಮಾಡಿರುತ್ತೆ. ಸೊ ಈ ಒಂದು ಸಮಿತಿಯ ಅಥವಾ ಈ ಒಂದು ಸಮಿಟ್ನ ಇಂಪಾರ್ಟೆಂಟ್ ಫಲಿತಾಂಶಗಳು, ಅಂದರೆ ಏನೆಲ್ಲ ಅಲ್ಲಿ ನಿರ್ಣಯಗಳನ್ನ ಕೈಗೊಂಡಿದ್ದಾರೆ ಅಂತ ನೋಡೋಣ. ಸೊ ಮೊದಲನೇದಾಗಿ ದ ಪ್ರೋಗ್ರಾಮ್ ಆಫ್ ಕೋಆಪರೇಷನ್ ಇನ್ ಕೌಂಟರಿಂಗ್ ಟೆರರಿಸಮ್. ಮೊದಲನೇದಾಗಿ ಇಲ್ಲಿ ಭಯೋತ್ಪಾದನೆ ವಿರುದ್ಧ ಹೋರಾಡುವಂಥ ಒಂದು ನಿರ್ಣಯವನ್ನು, ಹಾಗೆ ಪ್ರತ್ಯೇಕತಾವಾದಿಗಳ ಮತ್ತು ಈ ಎಕ್ಸ್ಟ್ರೀಮಿಸ್ಟ್ಗಳ ವಿರುದ್ಧ ಹೋರಾಡುವಂಥ, ಅಂದರೆ 2025 ಮತ್ತು 27ರವರೆಗೆ ಅಂದರೆ ಟಾರ್ಗೆಟನ್ನು ಹಾಕೊಳ್ತಾರೆ. ಯಾವುದೇ ಒಂದು ಮೀಟಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲೊಂದಿಷ್ಟು ಪ್ಲ್ಯಾನ್ಸ್ಗಳನ್ನ ಹಾಕೊಳ್ತಾರೆ. ಸೊ ಅದನ್ನು ಅಚೀವ್ ಮಾಡುವಂಥಲ್ಲಿ ಸೊ ಎಲ್ಲರೂ ಕೂಡ ಏನಾಗುತ್ತೆ, ಕಾರ್ಯನಿರತರಾಗ್ತಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಅಂದರೆ 24ನೇ ಒಂದು ಸಮಿಟ್ನಲ್ಲಿ ಬೆಲಾರಸ್ ಏನಾಗಿದೆ ಅಂದರೆ ಈ SCOನ 10ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ. ಸೊ ಇದು ಕೂಡ ಇಲ್ಲಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬೆಲಾರಸ್. ಸೊ ಇಲ್ಲಿ ಬೆಲಾರಸ್ ಅನ್ನುವಂಥದ್ದು ಈ SCOನಲ್ಲಿ ಸೇರ್ಪಡೆಗೊಳ್ಳೋದ್ರಿಂದ ಸೊ ಏನೆಲ್ಲ ಪರಿಣಾಮಗಳಾಗತ್ತೆ ಅಂತ ನೋಡೋಣ. ಮೊದಲನೇದಾಗಿ ಸಿಗ್ನಿಫಿಕೆನ್ಸ್. ಈ SCOಗೆ ಈ ಬೆಲಾರಸ್ ಸೇರ್ಪಡೆ ಆಗೋದ್ರಿಂದ SCOಗೆ ಏನು ಬೆನಿಫಿಟ್ಸ್ ಆಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಫಸ್ಟ್ ಎಕ್ಸ್ಕ್ಲೂಸಿವ್ಲಿ ಯುರೋಪಿಯನ್ ಕಂಟ್ರಿ. ಸೊ ಇದು ಮೊದಲನೇ ಒಂದು ಯುರೋಪಿಯನ್ ಕಂಟ್ರಿ ಆಗಿದೆ. ಅಂದರೆ ಇದರ ಅರ್ಥ ಅಂದರೆ ಯುರೋಪಿಯನ್ ಕಂಟ್ರಿಗಳು ಕೂಡ ಇದು ಪ್ರಾಧಾನ್ಯತೆಯನ್ನು ನೀಡುತ್ತೆ ಅಂತ ಆಗತ್ತೆ. ಹಾಗೆ ಬೆಲಾರಸ್ ಇನ್ಕ್ಲೂಷನ್ ಸಿಗ್ನಲ್ಸ್ SCO's ಗ್ರೋವಿಂಗ್ ಇಂಟಿಗ್ರೇಷನ್ ಇಂಟು ರೀಜನಲ್ ಅಲೈನ್ಸ್ ದ್ಯಾಟ್ ಕೌಂಟರ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್. ಸೊ ಇಲ್ಲಿ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಅಂತಂದರೆ ಏನಂತಂದರೆ ಇಲ್ಲಿ US ಪ್ರಭಾವವನ್ನು ಕಡಿಮೆ ಮಾಡುವಂಥ ಸಂದರ್ಭದಲ್ಲಿ ಈ ಬೆಲಾರಸ್ನ ಸೇರ್ಪಡೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಬೆಲಾರಸ್ ಅನ್ನುವಂಥದ್ದು ಸೇರ್ಪಡೆ ಆಗೋದ್ರಿಂದ ಏನೆಲ್ಲ ಕನ್ಸರ್ನ್ಗಳಿವೆ ಅಥವಾ ಏನೆಲ್ಲ ಕಾಳಜಿಗಳಿವೆ ಅಥವಾ ಏನೆಲ್ಲ ಇಲ್ಲಿ ಸಂಭಾವ್ಯ ಒಂದು ಪರಿಣಾಮಗಳು ಉಂಟಾಗ್ಬೋದು ಅಂತ ನೋಡೋಣ. ಫಸ್ಟ್ ಒನ್, ಬೆಲಾರಸ್ ಇನ್ಕ್ಲೂಷನ್ ಸ್ಟ್ರೆಂಥನ್ ಚೀನಾದ ಇನ್ಸ್ಟಿಟ್ಯೂಷನಲ್ ಆಕ್ಸೆಸ್ ಟು ಈಸ್ಟರ್ನ್ ಯುರೋಪ್. ಸೊ ಇದು ಈಸ್ಟರ್ನ್ ಯುರೋಪ್ ಕಂಟ್ರಿ ಆಗಿರೋದ್ರಿಂದ ಸೊ ಬೆಲಾರಸ್ನ ಇದೇನು ಮಾಡ್ಕೊಂಡಿದೆ, ಸೇರ್ಕೊಂಡಿದೆ. ಬಟ್ ಇಲ್ಲಿ ಏನಾಗುತ್ತೆ, ಸೊ ಈ ಒಂದು ಪ್ರದೇಶದಲ್ಲಿ ಕೂಡ ಏನು ಮಾಡ್ಬೋದು ಅಂತಂದರೆ ಚೀನಾ ತನ್ನ ಪ್ರಾಬಲ್ಯವನ್ನು ಅಥವಾ ಡಾಮಿನೆನ್ಸ್ನ ಬೀರುವಂಥ ಚಾನ್ಸಸ್ ಇದೆ. ಹಾಗೆ ಬೆಲಾರಸ್ ಇನ್ಕ್ಲೂಷನ್ಸ್ ವಿಲ್ ಫರ್ದರ್ ಡ್ಯಾಮೇಜ್ SCO's ಇಂಟರ್ನ್ಯಾಷನಲ್ ಕ್ರೆಡಿಬಿಲಿಟಿ, ಅಂದರೆ ಅಂತಾರಾಷ್ಟ್ರೀಯ ಒಂದು ವಿಶ್ವಾಸಾರ್ಹತೆಯನ್ನು ಸೊ ಈ ಬೆಲಾರಸ್ ಸೇರುವ ಮೂಲಕ ಏನಾಗಿದೆ ಅಂತಂದರೆ ಇಲ್ಲಿ ಕಡಿಮೆ ಆಗುವ ಅಥವಾ ಅದಕ್ಕೆ ಧಕ್ಕೆ ಉಂಟಾಗುವಂಥ ಚಾನ್ಸಸ್ ಕೂಡ ಇದೆ. ಹಾಗೆ ಯಾಕಂತಂದರೆ ಬೆಲಾರಸ್ ಈಸ್ ಅ ಹೆವಿಲಿ ಸ್ಯಾನ್ಕ್ಷನ್ಡ್ ಅಡೋಕ್ರಸಿ, ಅಂದರೆ ಈ ಒಂದು ದೇಶದ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ನಿರ್ಬಂಧವನ್ನು ಹಾಕಿದ್ದಾರೆ. ಹಾಗೆ ಈ ರಷ್ಯಾ ಮತ್ತು ಯುಕ್ರೇನ್ ಒಂದು ವಾರ್ ಸಂದರ್ಭದಲ್ಲಿ ರಷ್ಯಾಗೆ ಏನು ಮಾಡಿದೆ ಅಂತಂದರೆ ಇದು
ಮೌಖಿಕವಾಗಿ ಅಂದರೆ ವೋಕಲ್ ಆಗಿ ಏನು ಮಾಡಿದೆ ಅಂದರೆ ಈ ರಷ್ಯಾಕ್ಕೆ ಬೆಂಬಲವನ್ನು ನೀಡಿದೆ. ಅಂದರೆ ಇದು ಏನಾಗುತ್ತೆ, ಈ ಬೆಲಾರಸ್ ಅನ್ನುವಂಥದ್ದು ಯುದ್ಧ ಪ್ರಿಯ ರಾಷ್ಟ್ರವಾಗಿ ಕಂಡುಬರುತ್ತೆ. ಸೊ ಇಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಳ್ಬೇಕು ನಾವು ಪ್ರಿಲಿಮ್ಸ್. ಸೊ ಇಲ್ಲಿ ಟೋಟಲ್ ಇದರಲ್ಲಿ ಬರುವಂಥ ರಾಷ್ಟ್ರಗಳ ಒಂದು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಇವಾಗ 10ಕ್ಕೆ ಏರಿಕೆ ಆಗಿದೆ, ಇನ್ಕ್ಲೂಡಿಂಗ್ ಬೆಲಾರಸ್. ಸೊ ಇದನ್ನು ಯಾವಾಗ ಸ್ಥಾಪನೆಯನ್ನು ಮಾಡಲಾಗತ್ತೆ ಅಂತಂದರೆ 2001ರ ಈ ಶಾಂಘೈ ಸಮಿಟ್ನಲ್ಲಿ ಇದನ್ನು ಫಾರ್ಮ್ ಮಾಡಲಾಗತ್ತೆ. ಆ ಒಂದು ಫಾರ್ಮ್ ಮಾಡುವಂಥ ಸಂದರ್ಭದಲ್ಲಿ ಅದರ ಸಂಸ್ಥಾಪಕ ಅಥವಾ ಫೌಂಡಿಂಗ್ ಮೆಂಬರ್ಸ್ ಯಾರಾಗಿದ್ದಾರೆ ಅಂದರೆ ರಷ್ಯಾ, ಚೀನಾ, ಕಿರ್ಗಿಸ್ತಾನ್ ರಿಪಬ್ಲಿಕ್, ಕಜಕಿಸ್ತಾನ್, ತಜಿಕಿಸ್ತಾನ್ ಆ್ಯಂಡ್ ಉಜ್ಬೇಕಿಸ್ತಾನ್. ಈ ಕಂಟ್ರಿಗಳು ಏನಾಗಿದ್ದವು ಅಂತಂದರೆ ಅದರ ಒಂದು ಫೌಂಡಿಂಗ್ ಮೆಂಬರ್ಗಳಾಗಿರುತ್ತೆ. ಎಷ್ಟು ಇವಾಗ ಸದ್ಯಕ್ಕೆ 10 ಮೆಂಬರ್ಗಳಿರುವಂಥ ಒಂದು ಆರ್ಗನೈಜೇಷನ್ ಆಗಿದೆ. ಹಾಗಿದ್ರೆ ಚೀನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಭಾರತ, ಪಾಕಿಸ್ತಾನ್, ಇರಾನ್. ಸೊ ಇಲ್ಲಿ ಇತ್ತೀಚೆಗೆ ಸೇರ್ಪಡೆ ಆಗಿರುವಂಥ 2 ಕಂಟ್ರಿಗಳು ಅಂತಂದರೆ 2023ರಲ್ಲಿ ಇರಾನ್ ಜಾಯ್ನ್ ಆಗುತ್ತೆ, ಹಾಗೆ 2024ರಲ್ಲಿ ಈ ಬೆಲಾರಸ್ ಕಂಟ್ರಿ ಅನ್ನುವಂಥದ್ದು ಜಾಯ್ನ್ ಆಗುತ್ತೆ. ಹಾಗಿದ್ರೆ ಈ ಒಂದು ಸಂಘಟನೆ ಉದ್ದೇಶಗಳು ಏನಂತಂದರೆ ಇಲ್ಲಿ ಟು ಅಡ್ರೆಸ್ ಸೆಕ್ಯೂರಿಟಿ ರಿಲೇಟೆಡ್ ಕನ್ಸರ್ನ್, ಅಂದರೆ ಭದ್ರತೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಪರಿಹರಿಸುವಂಥ ಗುರಿಯನ್ನು ಇದು ಹೊಂದಿದೆ. ಹಾಗೆ ಇನ್ ಕೇಸ್ ಏನಾದರೂ ಈ ದೇಶಗಳೊಟ್ಟಿಗೆ ಅಂದರೆ SCO ಮೆಂಬರ್ಸ್ಗಳ ನಡುವೆ ಏನಾದರೂ ಬಾರ್ಡರ್ ಇಶ್ಯೂಗಳಿದ್ದರೆ, ಅಂದರೆ ಗಡಿ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಪರಿಹರಿಸುವಂಥ ಒಂದು ಉದ್ದೇಶವನ್ನು ಇದು ಹೊಂದಿದೆ. ಹಾಗೆ ಭಯೋತ್ಪಾದನೆಯ ವಿರುದ್ಧ ಹೋರಾಡುವಂಥ ಗುರಿಯನ್ನು ಕೂಡ ಇದು ಹೊಂದಿದೆ. ಸೊ ಇಲ್ಲಿ SCOನ ಪಾತ್ರವನ್ನು ನೋಡೋದಾದರೆ, ಸೊ ಇಲ್ಲಿ SCOನಲ್ಲಿ ಸುಮಾರು ಏನಂತಂದರೆ 23% ಆಫ್ ವರ್ಲ್ಡ್ ಎಕನಾಮಿಕ್ ಔಟ್ಪುಟ್ ಅನ್ನುವಂಥದ್ದು ಇದೆ. ಅಂದರೆ ಆರ್ಥಿಕತೆಯಲ್ಲಿ 20% ಪಾತ್ರ ಏನಿದೆ ಅಂತಂದರೆ ಈ 10 ದೇಶಗಳಿಂದ ಬರುತ್ತೆ. ಹಾಗೆ ಇಲ್ಲಿ ಜನಸಂಖ್ಯೆ ಅಂತ ಬಂದರೆ 42% ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಈ ಒಂದು 10 ಕಂಟ್ರಿಗಳಲ್ಲಿ ಕಂಡುಬರುತ್ತೆ. ಹಾಗೆ ಏನಂತಂದರೆ ಈ SCO ಅನ್ನುವಂಥದ್ದು ಈ ಪಾಶ್ಚಿಮಾತ್ಯ ಒಂದು ಸಂಘಟನೆಗಳಿಗೆ ಏನು ಮಾಡುತ್ತೆ ಅಂತಂದರೆ ಅದಕ್ಕೆ ಸವಾಲನ್ನು ಹಾಕತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೊ ಇಲ್ಲಿ ವೆಸ್ಟರ್ನಲ್ಲಿ ಇಲ್ಲಿ ನ್ಯಾಟೋ ಅಲಯನ್ಸ್ ಅಂತ ಬರುತ್ತೆ. ಓಕೆ, ಸೊ ಅವುಗಳಿಗೆ ಸವಾಲು ಹಾಕುವಂಥ ಕೆಲಸವನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇತ್ತೀಚೆಗೆ ಅಂದರೆ ಟರ್ಕಿ ಏನು ಮಾಡಿತ್ತು ಅಂದರೆ ನ್ಯಾಟೋ ಮೆಂಬರ್. ಸೊ ಇಲ್ಲಿ ನ್ಯಾಟೋ ಮೆಂಬರ್ ಅಂತಂದರೆ US ಅಲೈಡ್ ಆಗಿರುವಂಥ ಕಂಟ್ರಿಗಳಿಗೆ ಏನು ಮಾಡುತ್ತೆ ಅಂತಂದರೆ ಅಲ್ಲಿ ಸೈನ್ಯ ನಿಯೋಜನೆಯನ್ನು ಅಥವಾ ರಕ್ಷಣೆಯನ್ನು ಮಾಡುತ್ತೆ. ಅಂದರೆ ಈ ರಷ್ಯನ್ ಕಂಟ್ರಿಗಳಿಂದ ಈಸ್ ಅ SCO ಡೈಲಾಗ್ ಪಾರ್ಟ್ನರ್ ಆ್ಯಂಡ್ ಅಸ್ಪೈರಿಂಗ್ ಟು ಬಿಕಮ್ ಫುಲ್ ಮೆಂಬರ್. ಸೊ ಈ ನ್ಯಾಟೋ ಮೆಂಬರ್ ಆಗಿರುವಂಥ ಒಂದು ದೇಶ. ಓಕೆ, ಸೊ ಇದೇನು ಮಾಡ್ತಾ ಇದೆ ಇವಾಗ SCOನ ಕಡೆ ಅಂದರೆ ಅದರ ಒಂದು ಸದಸ್ಯ ರಾಷ್ಟ್ರವಾಗಲಿಕ್ಕೆ ಅದು ತನ್ನ ಒಂದು ಆಸೆಯನ್ನು ವ್ಯಕ್ತಪಡಿಸಿದೆ. ಸೊ ಅಂದರೆ ಇದರ ಅರ್ಥ ಸೊ ಇದು ವೆಸ್ಟರ್ನ್ ಸ್ಟ್ರಕ್ಚರನ್ನು ಸೊ ಅದಕ್ಕೆ ಸವಾಲನ್ನು ಹಾಕ್ತಾ ಇದೆ ಅಂತ. ಸೊ ಹಾಗೆ SCO ಫುಲ್ಫಿಲಿಂಗ್ ಚೀನಾ ಸ್ಟ್ರಾಟಜಿಕ್ ಡಿಸೈನ್. ಸೊ ಇಲ್ಲಿ ಮೊದಲನೇದಾಗಿ SCO ಅನ್ನುವಂಥದ್ರಲ್ಲಿ ಚೀನಾದ ಡೊಮಿನೆನ್ಸ್ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಹೀಗಾಗಿ ಚೀನಾ ಈ ಒಂದು ಫೋರಮ್ ಮೂಲಕ ಏನು ಮಾಡ್ತಾ ಇದೆ, ತನ್ನ ಸ್ಟ್ರಾಟಜಿಕ್ ಅಂದರೆ ತನ್ನ ಕಾರ್ಯತಂತ್ರದ ಯೋಜನೆಗಳನ್ನ ಇಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಸಾಧಿಸ್ಕೊಳ್ತಾ ಇದೆ. ಸೊ ಏನಂತಂದರೆ ಈವನ್ ರಷ್ಯಾ ಸೀಸ್ SCO ಆ್ಯಸ್ ದ, ಸೊ ಇದನ್ನು ರಷ್ಯಾ ಯಾವ ರೀತಿ ನೋಡುತ್ತೆ ಈ ಒಂದು ವೇದಿಕೆ ಏನಂತಂದರೆ ಸೊ ಫೋರಮ್ ಫಾರ್ ಎನ್ಕೌಂಟರಿಂಗ್ ವೆಸ್ಟರ್ನ್ ನೆರೇಟಿವ್ಸ್, ಅಂದರೆ ಇದು ಏನು ಪಾಶ್ಚಿಮಾತ್ಯ ದೇಶಗಳ ಒಂದು ಕೌಂಟರ್ ಆಗಿ ಅಥವಾ ಒಂದು ಪ್ರತಿಸ್ಪರ್ಧಿ ವೇದಿಕೆಯಾಗಿ ರಷ್ಯಾ ಈ ಒಂದು ವೇದಿಕೆಯನ್ನು ನೀಡುತ್ತೆ. ಸೊ ಹಾಗೆ ಸೆಂಟ್ರಲ್ ಏಷ್ಯಾ ಕನೆಕ್ಟಿವಿಟಿ ಕ್ಯಾಟಲಿಸ್ಟ್. ಸೊ ಈ ಒಂದು ವೇದಿಕೆ ಅಡಿಯಲ್ಲಿ ಹಲವಾರು ದೇಶಗಳು ಏನು ಮಾಡುತ್ತೆ ಅಂತಂದರೆ ಒಂದಿಷ್ಟು ಒಪ್ಪಂದಗಳನ್ನ ಮಾಡಿಕೊಳ್ಳುತ್ತೆ. ಅದರಲ್ಲಿ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಯೋಜನೆಗಳು. ಸೊ ಇಲ್ಲಿ INSTC ಅಂತ ಬರುತ್ತೆ. ಹಾಗೆ ಚಹಬಾರ್ ಪ್ರಾಜೆಕ್ಟ್. ಸೊ ಇದನ್ನು ಅಫ್ಘಾನಿಸ್ತಾನದಲ್ಲಿ ಏನು ಮಾಡಲಾಗ್ತಾ ಇದೆ, ಈ ಒಂದು ಬಂದರನ್ನು ಭಾರತ ನಿರ್ಮಾಣವನ್ನು ಮಾಡ್ತಾ ಇದೆ. ಹಾಗೆ ಇಲ್ಲಿ SCO ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನಲ್ಲಿ ಇರುವಂಥ ಸವಾಲುಗಳು ಏನಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಎಕ್ಸ್ಪಾನ್ಷನ್ ಡಿಲೇಮಾ ಅಂದರೆ ವಿಸ್ತರಣಾ ಒಂದು ದ್ವಂದ್ವತೆ ಅಂತ ಹೇಳಿ. SCO ಎನ್ಲಾರ್ಜ್ಮೆಂಟ್ ಇನ್ಕ್ಲೂಡಿಂಗ್ ಬೆಲಾರಸ್ ರೈಸಸ್ ಇಟ್ಸ್ ಗ್ಲೋಬಲ್ ಪ್ರೊಫೈಲ್ ಬಟ್
ಡೈಲ್ಯೂಟ್ಸ್ ರೀಜನಲ್ ಫೋಕಸ್. ಸೊ ಇದು ಏನೋ ವಿಸ್ತರಣೆಯನ್ನು ಕೂಡ ಮಾಡಿದೆ, ಬಟ್ ಅಂದರೆ ಈ ಯುರೋಪಿಯನ್ ಕಂಟ್ರಿಗೂ ಕೂಡ ಮಾಡಿದೆ, ಬಟ್ ಇಲ್ಲಿ ಏನಿದೆ ಅಂದರೆ ರೀಜನಲ್ ಆಗಿ ಕೆಲವೊಂದಿಷ್ಟು ಇಶ್ಯೂಗಳು ಇದೆ, ಅವುಗಳ ಹತ್ರ ಏನು ಮಾಡಬೇಕಾಗಿದೆ, ಸೊ ಇದು ಫೋಕಸನ್ನು ಮಾಡಬೇಕಾಗಿದೆ. ಸೊ ಇತರೆ ಒಂದು ಚಾಲೆಂಜಸ್ಗಳನ್ನ ನೋಡೋದಾದರೆ ಅಫ್ಘಾನಿಸ್ತಾನ್ ಪಾಲಿಸಿ ಫ್ರ್ಯಾಕ್ಚರ್. ಸೊ ಇದು ಕೂಡ ಅಫ್ಘಾನಿಸ್ತಾನ ಅನ್ನುವಂಥದ್ದು SCOನ ಮೆಂಬರ್ ಆಗಿದೆ. ಸೊ ಇಲ್ಲಿ ಇರುವಂಥದ್ದು ಏನಂತಂದರೆ ಇಲ್ಲಿ ತಾಲಿಬಾನ್ ಆಡಳಿತ ಇದೆ. ಸೊ ಹೀಗಾಗಿ ತಾಲಿಬಾನ್ ಬೈಲ್ಯಾಟ್ರಲಿ ಫಾರ್ ಇಂಡಿವಿಜುವಲ್ ಇಂಟ್ರೆಸ್ಟ್. ಸೊ ಇದರ ಹಿತಾಸಕ್ತಿಗಳೇ ಬೇರೆ ಇರುತ್ತೆ. ಯಾವುದೇ ಒಂದು ಆರ್ಗನೈಸೇಷನ್ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸಮಾನ ಮನಸ್ಕ ದೇಶಗಳು ಸೇರಿ ಮಾಡಿರುತ್ತೆ, ಆರ್ಗನೈಸೇಷನ್ ಪ್ರಾರಂಭ ಮಾಡಿರುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಪ್ರತ್ಯೇಕ ಅಂದರೆ ಸ್ವಹಿತಾಸಕ್ತಿಗಳಿಗಾಗಿ ಸೊ ಇಲ್ಲಿ ಈ ಒಂದು ಕಂಟ್ರಿ ಅನ್ನುವಂಥದ್ದು ಕೆಲಸವನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಚೀನಾಸ್ ಮಲ್ಟಿಲ್ಯಾಟ್ರಲ್ ಪವರ್ ಪ್ಲೇ. ಸೊ ಚೀನಾ ಏನು ಮಾಡ್ತಾ ಇದೆ ಅಂದರೆ ಬಹುಪಕ್ಷೀಯವಾಗಿ ತನ್ನ ಒಂದು ಪಾತ್ರವನ್ನು ನಿರ್ವಹಣೆಯನ್ನು ಮಾಡ್ತಾ ಇದೆ. ಅಂದರೆ ಇಲ್ಲಿ ಚೀನಾನೇ ಡಾಮಿನೇಟ್ ಆಗಿರುವಂಥದ್ದು. ಈ ಒಂದು ಅಂದರೆ ಈ ಸದಸ್ಯ ರಾಷ್ಟ್ರಗಳಲ್ಲಿ ಏನು ಮಾಡ್ತಾ ಇದೆ, ಚೀನಾ ತನ್ನ ಪ್ರಾಬಲ್ಯವನ್ನು ಬೀರ್ತಾ ಇದೆ. ಯಾವ ರೀತಿ ಅಂತಂದರೆ ಇಲ್ಲಿ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಬರುತ್ತೆ. ಸೊ ಹೀಗಾಗಿ ಈ ಒಂದು ಉಪಕ್ರಮವನ್ನು ಪ್ರಮೋಟ್ ಮಾಡಲಿಕ್ಕೆ ಸೊ ಈ ಒಂದು ವೇದಿಕೆಯನ್ನು ಸೊ ಇಲ್ಲಿ ಈ ಚೀನಾ ಬಳಸ್ಕೊಳ್ತಾ ಇರುವಂಥದ್ದು. ಸೊ ಇಲ್ಲಿ ಈ SCOಗೆ ಸಂಬಂಧಪಟ್ಟಂತೆ ಭಾರತ ಏನೆಲ್ಲ ಒಂದು ಉಪಕ್ರಮಗಳನ್ನ ಕೈಗೊಂಡಿದೆ ಅಂತಂದರೆ, ಫಸ್ಟ್ ಒನ್ ಸೆಟ್ಟಿಂಗ್ ಅಪ್ ಅ ನ್ಯೂ SCO ಸ್ಪೆಷಲ್ ವರ್ಕಿಂಗ್ ಗ್ರೂಪ್. ಸೊ ಇಲ್ಲಿ ಹಲವಾರು ರೀತಿಯ ಒಂದು ಸ್ಟಾರ್ಟಪ್ಗಳನ್ನು ಮತ್ತು ಇನೋವೇಷನ್ಗಳ ಮೇಲೆ ಏನು ಮಾಡಿದೆ ಅಂತಂದರೆ ಒಂದು SCO ಸ್ಪೆಷಲ್ ವರ್ಕಿಂಗ್ ಗ್ರೂಪನ್ನು ಕ್ರಿಯೇಟನ್ನು ಮಾಡಿದೆ. ಹಾಗೆ ಸೆಟ್ಟಿಂಗ್ ಅಪ್ ಅ ನ್ಯೂ SCO ಸಬ್ ಗ್ರೂಪ್ ಆನ್ ಕೋಆಪರೇಷನ್ ಟ್ರೆಡಿಷ್ನಲ್ ಮೆಡಿಸಿನ್ ಫಾರ್. ಅಂದರೆ ಈ ಟ್ರೆಡಿಷ್ನಲ್ ಮೆಡಿಸಿನ್ ಅಂತಂದರೆ ಸಾಂಪ್ರದಾಯಿಕ ಒಂದು ಔಷಧ, ಅಂದರೆ ಅಲೋಪತಿ ಆಗಿರ್ಬೋದು, ಆಯುರ್ವೇದ, ಯುನಾನಿ. ಸೊ ಇವುಗಳ ಒಂದು ಸಹಕಾರಕ್ಕಾಗಿ ಸಂಬಂಧಪಟ್ಟಂತೆ ಒಂದು SCO ಸಬ್ ಗ್ರೂಪನ್ನು ಕೂಡ ಭಾರತ ಕ್ರಿಯೇಟ್ ಮಾಡಿದೆ. ಹಾಗೆ ಭಾರತ ಮೊದಲನೇ ಬಾರಿಗೆ ಫಸ್ಟ್ ಎವರ್ SCO ಸ್ಟಾರ್ಟಪ್ ಫೋರಮನ್ನು ಕೂಡ ಆರಂಭವನ್ನು ಮಾಡಿದೆ. ಹಾಗೆ ಫಸ್ಟ್ ಎವರ್ SCO ಯಂಗ್ ಸೈಂಟಿಸ್ಟ್ ಕನ್ಕ್ಲೇವ್, ಅಂದರೆ ತರುಣ ಒಂದು ಸೈಂಟಿಸ್ಟ್ಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಒಂದು ವೇದಿಕೆಯನ್ನು ಕೂಡ ಸೊ ಭಾರತ ಏನು ಮಾಡಿದೆ ಇಲ್ಲಿ ಕ್ರಿಯೇಟನ್ನು ಮಾಡಿದೆ. ಹಾಗೆ ಇಲ್ಲಿ ಭಾರತ ಮತ್ತು SCO ನಡುವಿನ ಒಂದು ಸಂಬಂಧವನ್ನು ನೋಡೋದಾದರೆ ಭಾರತ ಇಲ್ಲಿ 2005ರಲ್ಲಿ ಏನು ಮಾಡಲಾಗತ್ತೆ ಅಂದರೆ ಇದಕ್ಕೆ ಅಬ್ಸರ್ವರ್ ಸ್ಟೇಟಸನ್ನು ಅಂದರೆ ವೀಕ್ಷಕ ಸ್ಥಾನಮಾನವನ್ನು ನೀಡಲಾಗತ್ತೆ. ಹಾಗೆ 2017ರಲ್ಲಿ ಏನಾಗುತ್ತೆ ಅಂತಂದರೆ ಭಾರತ ಈ SCOನ ಫುಲ್ ಮೆಂಬರ್ ಶಿಪ್ ಅಂದರೆ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತೆ. ಸೊ ಇದು ಕೂಡ ಇಲ್ಲಿ ಪ್ರಿಲಿಮ್ಸ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಯಾವಾಗ ಇದಕ್ಕೆ ಸೇರ್ಪಡೆ ಆಗುತ್ತೆ ಅನ್ನುವಂಥದ್ದು ಕೂಡ. ಭಾರತ ಇದರ ಒಂದು ಸಂಸ್ಥಾಪಕ ರಾಷ್ಟ್ರ ಅಲ್ಲ, ಗೊತ್ತಿರಲಿ. ಹಾಗೆ ಇಂಡಿಯಾಸ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಇಟ್ಸ್ ಪ್ರಿಯಾರಿಟೈಸ್ ಆ್ಯಸ್ SCO ಮೆಂಬರ್. ಅಂದರೆ ಸೊ ಇಲ್ಲಿ ಭಾರತ ಅನ್ನುವಂಥದ್ದು ಈ SCO ಮೆಂಬರ್ ಆಗಿ ಇದರ ಆದ್ಯತೆಗಳೇನು ಅಂತ ನೋಡೋಣ. ಸೊ ಮೊದಲನೇದಾಗಿ ರಷ್ಯಾ ಈ ಒಂದು ವೇದಿಕೆಯನ್ನು ವೆಸ್ಟರ್ನ್ ಕೌಂಟರ್ ಆಗಿ ನೋಡುತ್ತೆ. ಸೊ ಇಲ್ಲಿ ಏನಂತಂದರೆ ಭಾರತ ಅಂದರೆ ಇತ್ತೀಚೆಗೆ ನಡೆದಂಥ ಈ ಕಜಕಿಸ್ತಾನನ ಈ ಅಸ್ತಾನ ಪ್ರದೇಶದಲ್ಲಿ ನಡೆದಂಥ ಈ ಒಂದು ಮೀಟಿಂಗ್ಗೆ ಭಾರತದ ಪ್ರಧಾನಮಂತ್ರಿಯವರು ಅಟೆಂಡ್ ಆಗಿರೋದಿಲ್ಲ. ಹಾಗೆ ಸೊ 2023ರಲ್ಲಿ ಈ SCO ಸಮಿತಿ ಅನ್ನುವಂಥದ್ದು ಭಾರತ ಹೋಸ್ಟ್ ಮಾಡಿರುತ್ತೆ, ಬಟ್ ಅದನ್ನು ಈ ವರ್ಚುವಲ್ ಫಾರ್ಮ್ಯಾಟ್ನಲ್ಲಿ ಆ ಒಂದು ಮೀಟಿಂಗನ್ನು ಕಂಡಕ್ಟನ್ನು ಮಾಡಿರುತ್ತೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಆದ್ಯತೆಯನ್ನು ನೀಡುತ್ತೆ ಅಂತಂದರೆ, ಫಸ್ಟ್ ಒನ್ ಇಂಡಿಯಾ ಸ್ಟ್ರಾಟಜಿಕಲಿ ಯುಟಿಲೈಸಸ್ ಆ್ಯಂಡ್ ಪ್ರಿಯೋರಿಟೈಸ್ ದ SCO ಫೋರಮ್ ಟು ಇಂಪ್ರೂವ್ ರಿಲೇಷನ್ ವಿತ್ ಸೆಂಟ್ರಲ್ ಏಷ್ಯಾ. ಸೊ ಇಲ್ಲಿ ಮಧ್ಯ ಒಂದು ಏಷ್ಯಾಗಳೊಟ್ಟಿಗೆ ತನ್ನ ಸಂಬಂಧಗಳನ್ನ ಸೊ ಇಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ಈ ಒಂದು ವೇದಿಕೆಯನ್ನು ಬಳಸ್ಕೊಳ್ತಾ ಇದೆ. ಹಾಗೆ ಭಯೋತ್ಪಾದನೆ ವಿರುದ್ಧ ಹೋರಾಡಲಿಕ್ಕೆ. ಸೊ ಈ ಒಂದು ಫೋರಮ್ನಲ್ಲಿ ಪಾಕಿಸ್ತಾನ ಕೂಡ ಇದೆ. ಸೊ ಇಲ್ಲಿ ಪಾಕಿಸ್ತಾನ ಅನ್ನುವಂಥದ್ದು ಏನಂತಂದರೆ ಸೊ ಇದು ಒಂದು ಭಯೋತ್ಪಾದನೆಗೆ ಏನು ಮಾಡುತ್ತೆ, ಇದು ಒಂದು ಬೆಂಬಲವನ್ನು ನೀಡುವಂಥ ಕಂಟ್ರಿ ಆಗಿದೆ. ಹಾಗೆ ಇಂಡಿಯಾ ರೆಫರೆನ್ಸ್ ಇನ್ಕಾರ್ಪೊರೇಟೆಡ್ ಇಂಟು ದ ಡಿಕ್ಲರೇಷನ್. ಸೊ ಹಲವಾರು ಒಂದು ವೇದಿಕೆಗಳಲ್ಲಿ ಏನು ಮಾಡಿದೆ ಅಂದರೆ ಭಾರತದ ಒಂದು ರೆಫರೆನ್ಸ್ಗಳನ್ನ ಹಲವಾರು ವೇದಿಕೆಗಳಲ್ಲಿ ಅಳವಡಿಸ್ಕೊಂಡಿರುವಂಥದ್ದನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ G20 ಥೀಮ್ಸ್ ಲೈಕ್ ಸೊ ಇಲ್ಲಿ ಆ ಥೀಮ್ ಅಂತ ಬರುತ್ತೆ, ಅಥವಾ ಘೋಷವಾಕ್ಯ ಅಥವಾ ಧ್ಯೇಯವಾಕ್ಯ ಅಂತ ಕರಿತೀವಲ್ವ. ಸೊ ಇಲ್ಲಿ 1 ಅರ್ತ್ 1 ಫ್ಯಾಮಿಲಿ ಆ್ಯಂಡ್ 1. ಸೊ ಈ ಒಂದು ಘೋಷವಾಕ್ಯವನ್ನು ಭಾರತವೇ ರೂಪಿಸಿರುತ್ತೆ. ನೆಕ್ಸ್ಟ್ ಟಾಪಿಕ್
ಇಂಡಿಯಾ ರಷ್ಯಾ ರಿಲೇಷನ್, ಭಾರತ ಮತ್ತು ರಷ್ಯಾದ ನಡುವಿನ ಒಂದು ಸಂಬಂಧದ ಕುರಿತು ನೋಡೋಣ. ಸೊ ಇತ್ತೀಚೆಗೆ ಏನಂತಂದರೆ ಭಾರತ ಮತ್ತು ರಷ್ಯಾದ ನಡುವೆ ಒಂದು ವಾರ್ಷಿಕ ಸಮಿತಿ ಅನ್ನುವಂಥದ್ದು, ವಾರ್ಷಿಕ ಸಭೆ ಅನ್ನುವಂಥದ್ದು, ಅಂದರೆ ಭಾರತ ಮತ್ತು ರಷ್ಯಾದ ನಡುವಿನ 22ನೇ ವಾರ್ಷಿಕ ಸಮಿತಿ ಅನ್ನುವಂಥದ್ದು ನಡೆದಿರುತ್ತೆ. ಸೊ ಅದಕ್ಕೆ ಭಾರತದ ಪ್ರಧಾನಿ ಮತ್ತು ಇಟಲಿ ಅಂದರೆ ರಷ್ಯನ್ ಪ್ರೈಮ್ ಮಿನಿಸ್ಟರ್ ಕೂಡ ಇದರಲ್ಲಿ ಮೀಟ್ ಆಗಿರ್ತಾರೆ. ಸೊ ಈ ಹಿಂದೆ ಕೊನೆಯ ಬಾರಿ ಮೀಟ್ ಆಗಿರುವಂಥದ್ದು 2021ರಲ್ಲಿ. ಸೊ ಈ ಮೀಟಿಂಗ್ ನಡೆದಿರುವಂಥದ್ದು ಭಾರತದ ನವದೆಹಲಿಯಲ್ಲಿ ನಡೆದಿರುತ್ತೆ. ಹಾಗೆ ಈ ಒಂದು ಮೀಟಿಂಗ್ನ ಇಂಪಾರ್ಟೆಂಟ್ ಔಟ್ಕಮ್ಸ್ ಅಥವಾ ಫಲಿತಾಂಶಗಳನ್ನ ನೋಡೋದಾದರೆ, ಸೊ ಈ ಎರಡೂ ದೇಶಗಳು ಈ ಒಂದು ಭೇಟಿಯ ಸಂದರ್ಭದಲ್ಲಿ ಉಭಯ ದೇಶಗಳ ವ್ಯಾಪಾರ ಮತ್ತು ಆರ್ಥಿಕ ಒಂದು ಪಾಲುದಾರಿಕೆ ಕುರಿತು ಮಾತುಕತೆಯನ್ನು ಮಾಡಿವೆ. ಹಾಗೆ 2030ರ ವೇಳೆಗೆ ಬೈಲ್ಯಾಟ್ರಲ್ ಟ್ರೇಡ್ ಅಂದರೆ ದ್ವಿಪಕ್ಷೀಯ ವ್ಯಾಪಾರ ಅನ್ನುವಂಥದ್ದು $100 ಬಿಲಿಯನ್ ಇರಲಿದೆ ಅಂತ ಹೇಳಿ ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಹಾಗೆ ಎರಡೂ ದೇಶವು ಕೂಡ ತಮ್ಮ ಅಂದರೆ ಸ್ಥಳೀಯ ಕರೆನ್ಸಿ, ಸೊ ಇಲ್ಲಿ ಇಂಡಿಯನ್ ಕರೆನ್ಸಿ ಅಂತಂದರೆ ರೂಪಾಯಿ ಅಂತ ಕರಿತೀವಿ, ಹಾಗೆ ಸೊ ಇಲ್ಲಿ ರಷ್ಯನ್ ಕರೆನ್ಸಿಯನ್ನು ನಾವು ರುಬೆಲ್ ಅಂತ ಕರಿತೀವಿ. ಸೊ ಹೀಗಾಗಿ ಎರಡೂ ದೇಶಗಳು ತಮ್ಮ ಕರೆನ್ಸಿಗಳ ಮೂಲಕ ವ್ಯಾಪಾರವನ್ನು ಮಾಡಿಕೊಳ್ಬೇಕಂತ ಹೇಳಿ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗೆ ಇದರೊಟ್ಟಿಗೆ ಮಿಲಿಟ್ರಿ ಕೋಆಪರೇಷನ್ ಅಂದರೆ ಮಿಲಿಟ್ರಿ ಸಹಕಾರವನ್ನು ಕೂಡ ಮಾಡಲಾಗಿದೆ. ಏನಂತಂದರೆ ಸೊ ಇಲ್ಲಿ ಜಾಯಿಂಟ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ ಆಫ್ ಸ್ಪೇರ್ ಪಾರ್ಟ್ಸ್ ಅಂದರೆ ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಬಿಡಿಭಾಗಗಳಂತ ಬರುತ್ತಲ್ವ, ಸೊ ಅವುಗಳನ್ನ ಎರಡೂ ಸೇರಿ ಜಂಟಿಯಾಗಿ ಏನಂತಂದರೆ ಭಾರತದಲ್ಲಿ ಉತ್ಪಾದನೆ ಮಾಡುವಂಥ ಮಾತುಕತೆ ಅಥವಾ ಇದಕ್ಕೆ ಎರಡೂ ದೇಶಗಳು ಕೂಡ ಒಪ್ಪಿಗೆಯನ್ನು ನೀಡಿವೆ. ಹಾಗೆ ಇನ್ನು ಉಕ್ರೇನ್ಗೆ ಸಂಬಂಧಿಸಿದಂತೆ ಭಾರತ ಯಾವ ರೀತಿ ಒಂದು ನಿಲುವನ್ನು ಹೊಂದಿದೆ ಅಂತಂದರೆ, ಸೊ ಎರಡೂ ದೇಶಗಳನ್ನ ಇಲ್ಲಿ ಒಂದು ರಾಜತಾಂತ್ರಿಕ ಮಾರ್ಗದ ಮೂಲಕ ಅಂದರೆ ಇಲ್ಲಿ ಮಾತುಕತೆಯ ಮೂಲಕ ಶಾಂತಿನ ತರಲಿಕ್ಕೆ ಭಾರತ ಏನು ಮಾಡ್ತಾಯಿದೆ ಅಂತಂದರೆ ಪ್ರಯತ್ನವನ್ನು ಮಾಡ್ತಾಯಿದೆ. ಸೊ ಇಲ್ಲಿ ಭಾರತ ಮತ್ತು ಈ ರಷ್ಯಾದ ನಡುವಿನ ರಿಲೇಷನಿಂದ ಎರಡೂ ದೇಶಗಳಿಗೆ ಯಾವ ರೀತಿ ಒಂದು ಪ್ರಯೋಜನ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒಂದು ಸ್ಟ್ರಾಟಜಿಕ್. ಸೊ ಇಲ್ಲಿ ಕನ್ಸರ್ನ್ ಅಬೌಟ್ both India and Russia have a shared concern about China's rise in their neighborhood and prevent the rise of China as the regional hegemon. ಸೊ ಭಾರತದ ನೆರೆಹೊರೆ ದೇಶಗಳು ಕೂಡ ಏನು ಮಾಡ್ತಾಯಿದೆ, ಚೀನಾ ಏನು ಮಾಡ್ತಾಯಿದೆ ತನ್ನ ಹೂಡಿಕೆಯ ಮೂಲಕ ಅಥವಾ ಸಾಲ ನೀಡುವ ಮೂಲಕ ಭಾರತದ ನೆರೆಹೊರೆಯ ದೇಶಗಳೊಟ್ಟಿಗೆ ಅದು ಪ್ರಭಾವವನ್ನು ಬೀಳ್ತಾ ಇದೆ. ಹಾಗೆ ಈ ರಷ್ಯನ್ ಕಂಟ್ರಿಗಳ ಸುತ್ತಲೂ ಕೂಡ ಅದರ ನೆರೆಹೊರೆಯ ದೇಶಗಳು ಕೂಡ ಏನು ಮಾಡ್ತಾಯಿದೆ, ಸೊ ಇಲ್ಲಿ ಹೂಡಿಕೆ ಮತ್ತು ಸಾಲದ ಮೂಲಕ ಸೊ ಆ ಒಂದು ಪ್ರದೇಶದಲ್ಲಿ ಅಂದರೆ ಡಾಮಿನೆನ್ಸನ್ನು ಮಾಡ್ತಾಯಿದೆ. ಸೊ ಇದರಾಗೆ ಏನಂತಂದರೆ ಸೊ ಇದು ಎರಡೂ ದೇಶಗಳಿಗೆ ಏನಾಗಿದೆ ಅಂತಂದರೆ ಕನ್ಸರ್ನ್ ಆಗಿದೆ, ಸವಾಲಾಗಿದೆ. ಸೊ ಇದನ್ನು ಫೇಸ್ ಮಾಡುವಂಥದ್ದು ಎರಡೂ ದೇಶಗಳ ಒಂದು ಕೆಲಸ ಆಗಿದೆ. ಹಾಗೆ ಶೇರ್ಡ್ ವಿಷನ್ ಆಫ್ ವರ್ಲ್ಡ್ ಆರ್ಡರ್. ಸೊ ಎರಡೂ ದೇಶಗಳು ಕೂಡ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಅಡ್ವೊಕೇಟ್ ಫಾರ್ ಎ ಮಲ್ಟಿಪೋಲಾರ್ ವರ್ಲ್ಡ್ ಆರ್ಡರ್ ಅಂದರೆ ಸೊ ಇಲ್ಲಿ ಅಂದರೆ ಎಲ್ಲ ದೇಶಗಳು ಅಂದರೆ ಪ್ರತ್ಯೇಕವಾಗಿ ತನ್ನ ಭಿನ್ನವಾದ ನಿಲುವುಗಳನ್ನ ಹೊಂದಿರುತ್ತೆ. ಸೊ ಹೀಗಾಗಿ ಎಲ್ಲ ದೇಶಗಳು ತಮ್ಮ ವಾಯ್ಸನ್ನು ಅಥವಾ ತನ್ನ ಧ್ವನಿಯನ್ನು ರೈಸ್ ಮಾಡಲಿಕ್ಕೆ ಇದು ಅವಕಾಶವನ್ನು ಮಾಡುತ್ತೆ. ಅಂದರೆ ಇಲ್ಲಿ ಯೂನಿಲ್ಯಾಟ್ರಲ್ ಆ್ಯಕ್ಷನ್ನ ಅಪೋಜನ ಮಾಡುತ್ತೆ, ಅಂದರೆ ಏಕಪಕ್ಷೀಯವಾಗಿ ಏನಾದರೂ ಕ್ರಮಗಳನ್ನ ಕೈಗೊಳ್ಳುವಂತಿದ್ದರೆ ಅದನ್ನು ಅಪೋಜನ ಮಾಡುತ್ತೆ. ನೆಕ್ಸ್ಟ್ ಮಿಲಿಟ್ರಿ ಕೊಲಾಬರೇಷನ್ ಅಂದರೆ ಈ ಮಿಲಿಟ್ರಿ ಸಹಕಾರ ಅನ್ನುವಂಥದ್ದು ಎರಡೂ ದೇಶಗಳ ನಡುವೆ ಏನಾಗುತ್ತೆ, ಇಲ್ಲಿ ಮಿಲಿಟ್ರಿ ಉಪಕರಣಗಳು ಅನ್ನುವಂಥದ್ದನ್ನು ಬೈ ಮಾಡ್ತೀವಿ, ಹಾಗೆ ಸೆಲ್ ಕೂಡ ಮಾಡ್ತೀವಿ. ಸೊ ಇಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಅಂತ ಬರುತ್ತೆ. ಸೊ ಈ ಕ್ಷಿಪಣಿಯನ್ನು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಯನ್ನು ಮಾಡ್ತಾಯಿದೆ. ಹಾಗೆ ಕಲಶ್ನಿಕೋವ್ 203 ಅಸಾಲ್ಟ್ ರೈಫಲ್ಸನ್ನು ಕೂಡ ಏನು ಮಾಡ್ತಾಯಿದೆ ಅಂತಂದರೆ ಜಂಟಿಯಾಗಿ ರಷ್ಯಾ ಮತ್ತು ಇಂಡಿಯಾ ಏನು ಮಾಡ್ತಾಯಿದೆ, ಡೆವಲಪನ್ನು ಮಾಡ್ತಾಯಿದೆ. ಹಾಗೆ ರಷ್ಯಾ ಹ್ಯಾಸ್ ಅಪ್ರೂವ್ಡ್ ದಿ ಸೇಲ್ ಆಫ್ ಬ್ರಹ್ಮೋಸ್ ಮಿಸೈಲ್. ಸೊ ಅಂದರೆ ಏನು ಜಂಟಿಯಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಲ್ವ ರಷ್ಯಾ ಮತ್ತು ಭಾರತ, ಸೊ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಫಿಲಿಪೈನ್ಸ್ಗೆ ಏನು ಮಾಡ್ತಾಯಿದೆ ಅಂತಾರೆ ಭಾರತ ಅಂದರೆ ರಷ್ಯಾ ಏನು ಮಾಡ್ತಾಯಿದೆ ಸೇಲನ್ನು ಮಾಡ್ತಾಯಿದೆ. ಸೊ ಈ ಮೂಲಕ ಅದು ಚೀನಾಗೆ ಕೌಂಟರನ್ನು ನೀಡ್ತಾ ಇದೆ. ಹಾಗೆ ಎರಡೂ ದೇಶವು ಕೂಡ ಇಲ್ಲಿ ಭಯೋತ್ಪಾದನೆ ವಿರುದ್ಧ ಹೋರಾಡುತ್ತೆ. ಹಾಗೆ ಹಲವಾರು ವೇದಿಕೆಗಳನ್ನು ಕೂಡ ಶೇರ್ ಮಾಡಿಕೊಳ್ಳುತ್ತೆ ಭಾರತ ಮತ್ತು ರಷ್ಯಾ. ಸೊ ಇಲ್ಲಿ ಯುನೈಟೆಡ್ ನೇಷನಲ್ಲಿ ಕೂಡ ಇವು ಮೆಂಬರ್ಗಳಾಗಿವೆ. ಹಾಗೆ ಬ್ರಿಕ್ಸ್, NSG ಹಾಗೆ SCOನ ಮೆಂಬರ್ ಆಗಿದೆ. ಸೊ ಇದರ ಅರ್ಥ ಎರಡೂ ದೇಶಗಳು ಅಂತಂದರೆ ಸಮಾನ ಮನಸ್ಕ ದೇಶಗಳಾಗಿರುತ್ತೆ ಅಂತ. ಸೊ ಇಲ್ಲಿ ಸಿಗ್ನಿಫಿಕೆನ್ಸ್ ಫಾರ್ ರಷ್ಯಾ ಅಂದರೆ ಈ ಎರಡೂ ದೇಶ ನಡುವಿನ ರಿಲೇಷನಿಂದಾಗಿ ರಷ್ಯಾಕ್ಕೆ ಏನು ಇಂಪಾರ್ಟೆನ್ಸ್ ಆಗುತ್ತೆ, ಹಾಗೆ ಭಾರತಕ್ಕೆ ಯಾವ ರೀತಿ ಇಂಪಾರ್ಟೆನ್ಸ್ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಏನಂತಂದರೆ
ವೆಸ್ಟರ್ನ್ ಅಂದರೆ ವೆಸ್ಟ್ ಭಾಗದಲ್ಲಿರುವಂಥ ಏಕಮಾತ್ರ ಒಂದು ಪ್ರಭುತ್ವ ಮಿತ್ರ ರಾಷ್ಟ್ರವಾಗಿ ಭಾರತ ಕಂಡುಬರುತ್ತೆ. ಹಾಗೆ ಇನ್ನು ಪೊಲಿಟಿಕಲ್ ಆಗಿ ಈ ಒಂದು ಭಾರತಕ್ಕೆ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ರಷ್ಯಾ ಇಸ್ ಸೊ ಈ ಹಿಂದೆನೂ ಕೂಡ ಅಂದರೆ ಹಲವಾರು ಒಂದು ಸಂದರ್ಭದಲ್ಲಿ ರಷ್ಯಾ ಭಾರತದ ಪರವಾಗಿ ನಿಂತಿರುವುದನ್ನು ನೋಡ್ಬೋದು. ಹಾಗೆ ಈ ಚೀನಾದೊಟ್ಟಿಗೆ ಭಾರತ ಅಂದರೆ ಈ ರಷ್ಯಾದ ರಿಲೇಷನ್ ಅನ್ನೋದು ಚೆನ್ನಾಗಿದೆ. ಆದರೆ ಈ ಇಂಡಿಯಾ ಚೀನಾ ಇಶ್ಯೂ ಅಂತ ಬಂದಾಗ ಭಾರತ ಇಲ್ಲಿ ಯಾವುದೇ ಒಂದು ಅಂದರೆ ಈ ರಷ್ಯಾ ಅನ್ನುವಂಥದ್ದು ಯಾವುದೇ ಒಂದು ರಾಷ್ಟ್ರದ ಪರವಾಗಿ ನಿಂತ್ಕೊಳ್ಳೋದಿಲ್ಲ. ಅಂದರೆ ಅಲ್ಲಿ ನ್ಯೂಟ್ರಲ್ ಪೊಸಿಷನ್ನ ಏನು ಮಾಡುತ್ತೆ ಅಂತಂದರೆ ಕಾಯ್ದುಕೊಳ್ಳುತ್ತೆ. ಅಂದರೆ ಇದರಿಂದ ಭಾರತಕ್ಕೆ ಯಾವುದೇ ರೀತಿಯ ಒಂದು ಧಕ್ಕೆ ಅನ್ನುವಂಥದ್ದು ಆಗೋದಿಲ್ಲ ಅಥವಾ ಹರ್ಟ್ ಅನ್ನುವಂಥದ್ದು ಆಗೋದಿಲ್ಲ. ಸೊ ಇಲ್ಲಿ ಆರ್ಥಿಕವಾಗಿ ರಷ್ಯಾಕ್ಕೆ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ರಷ್ಯಾದಿಂದ ನಾವು ಮೇಜರಾಗಿ ಆಯಿಲ್ ಮತ್ತು ಏನಂತಂದರೆ ಇಲ್ಲಿ ಕೆಲವೊಂದಿಷ್ಟು ಡಿಫೆನ್ಸ್ ಇನ್ಸ್ಟ್ರೂಮೆಂಟ್ಗಳನ್ನ ಏನು ಮಾಡ್ಕೋತೀವಿ, ಆಮದನ್ನು ಮಾಡ್ಕೋತೀವಿ. ಸೊ ಹೀಗಾಗಿ ಭಾರತದ ಮಾರುಕಟ್ಟೆ ಇದಕ್ಕೆ ಅವಕಾಶವನ್ನು ನೀಡುತ್ತೆ. ಸೊ ಯಾಕಂತಂದರೆ ರಷ್ಯಾದ ಮೇಲೆ ಈಗಾಗಲೇ ಹಲವಾರು ದೇಶಗಳು ಏನು ಮಾಡಿದೆ ಅಂತಂದರೆ ನಿರ್ಬಂಧವನ್ನು ಹಾಕಿದೆ. ಸೊ ಹೀಗಾಗಿ ಅದರ ಸರಕುಗಳು ಅನ್ನುವಂಥದ್ದು ಹೆಚ್ಚಾಗಿ ಸೇಲ್ ಆಗ್ತಾ ಇರುವಂಥದ್ದು ಭಾರತದ ಮಾರುಕಟ್ಟೆಯಲ್ಲಿ. ಹಾಗೆ ಇನ್ನು ಭಾರತಕ್ಕೆ ಈ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆನಿಫಿಟ್ ಇದೆ ಅಂದರೆ ಸೊ ಈ ಒಂದು ದೇಶಗಳಿಂದ ನಾವು 36% ಏನಂತಂದರೆ ಈ ಡಿಫೆನ್ಸನ್ನು ಇಂಪೋರ್ಟ್ಸನ್ನು ಮಾಡ್ಕೊಳ್ತೀವಿ. ಸೊ ಹೀಗಾಗಿ ಟಾಪ್ ಮಿಲಿಟ್ರಿ ಸಪ್ಲೈಯರ್ ಯಾವುದಾದ್ರೂ ಆಗಿದರೆ ಅದು ರಷ್ಯಾನೇ ಆಗಿದೆ ಭಾರತಕ್ಕೆ. ಅಂದರೆ ಈ ಒಂದು ರಕ್ಷಣಾ ಒಂದು ವಲಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಆಮದನ್ನು ನಾವು ಈ ರಷ್ಯಾದೊಂದಿಗೆ ಮಾಡ್ಕೊಳ್ತೀವಿ. ಹಾಗೆ ಇನ್ನು ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ INSTC ಅಂತ ಬರುತ್ತೆ. ಓಕೆ, ಸೊ ಈ ಒಂದು ಯೋಜನೆ ಆಗಿರ್ಬೋದು. ಓಕೆ, ಇವುಗಳೊಟ್ಟಿಗೆ ಏನು ಮಾಡ್ತಾಯಿದೆ ಅಂತಂದರೆ ತನ್ನ ಸಂಪರ್ಕವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಸೊ ಇದು ನೆರವಾಗಲಿದೆ. ಹಾಗೆ ಎನರ್ಜಿಗೆ ಸಂಬಂಧಪಟ್ಟಂತೆ ಇಲ್ಲಿ ಭಾರತದ ಅತಿ ದೊಡ್ಡ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲವನ್ನು ಪೂರೈಕೆ ಮಾಡುವಂಥ ರಾಷ್ಟ್ರವಾಗಿ ಸೊ ರಷ್ಯಾ ಕಂಡುಬರುತ್ತೆ. ಹಾಗೆ ಇನ್ನು ತಾಂತ್ರಿಕ ಒಂದು ಸಹಕಾರವನ್ನು ನೋಡೋದಾದರೆ ಸೊ ಇಲ್ಲಿ ಕೂಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟನ್ನು ಸೊ ಇಲ್ಲಿ ರಷ್ಯಾ ಏನು ಮಾಡ್ತಾಯಿದೆ ಸೊ ಭಾರತದೊಟ್ಟಿಗೆ ಸೇರಿ ಅಭಿವೃದ್ಧಿಯನ್ನು ಮಾಡ್ತಾಯಿದೆ. ಸೊ ಇದು ತಮಿಳುನಾಡಿನಲ್ಲಿ ಬರುತ್ತೆ. ಹಾಗೆ ಗಗನ್ ಆ್ಯಂಡ್ ಮಿಷನ್ಗೂ ಕೂಡ ಏನು ಮಾಡ್ತಾಯಿದೆ ಅಂತಂದರೆ ಸಹಕಾರವನ್ನು ನೀಡ್ತಾ ಇದೆ. ಸೊ ನೆಕ್ಸ್ಟ್ ಭಾರತ ಮತ್ತು ಈ ರಷ್ಯಾದ ನಡುವಿನ ಒಂದು ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಸವಾಲುಗಳಿವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಚಾಲೆಂಜಸ್ ಟು ಇಂಡಿಯಾದ ರಷ್ಯಾದ ಪಾಲಿಸಿ ಅಂದರೆ ರಷ್ಯಾದ ನೀತಿಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಪ್ರತಿಕ್ರಿಯೆ ಏನಂತಂದರೆ ಇಲ್ಲಿ PM ವಿಸಿಟ್ ಟು ರಷ್ಯಾ ಹ್ಯಾಸ್ ರಿಸೀವ್ ಕ್ರಿಟಿಸಿಸಮ್ ಫ್ರಮ್ ಉಕ್ರೇನ್ ಆ್ಯಂಡ್ USA. ಅಂದರೆ ಈ ಹಿಂದೆ ಏನು ಮಾಡಿತ್ತು ಅಂತಂದರೆ ಏಕಕಾಲದಲ್ಲಿ 2 ಮೀಟಿಂಗ್ ನಡೆಯುತ್ತೆ. ಒಂದು ಈ USA ಈ ನ್ಯಾಟೋ ಕಂಟ್ರಿಗಳ ಒಂದು ಮೀಟಿಂಗ್ ನಡೆಯುತ್ತೆ. ಸೊ ಅದೇ ಒಂದು ಸಮಯಕ್ಕೆ ಸರಿಯಾಗಿ ಈ ರಷ್ಯಾಕ್ಕೆ ಏನು ಮಾಡ್ತಾರೆ ಅಂತಂದರೆ ಭಾರತದ ಪ್ರಧಾನಮಂತ್ರಿಯವರು ಭೇಟಿಯನ್ನು ನೀಡ್ತಾರೆ. ಸೊ ಈ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂತಂದರೆ ಸೊ ಭಾರತವನ್ನು ಈ USA ಮತ್ತು ಉಕ್ರೇನ್ಗೂ ಟೀಕೆಯನ್ನು ಮಾಡುತ್ತೆ. ಅಂದರೆ ಉಕ್ರೇನ್ ಯಾವ ರೀತಿ ಅಂತಂದರೆ ಈ ಒಂದು ಯುದ್ಧ ಪೀಡಿತ ಅಂದರೆ ಯುದ್ಧ ಪ್ರಿಯನಾಗಿರುವಂಥ ರಷ್ಯಾದ ಒಂದು ಭೇಟಿಯನ್ನು ಏನು ಮಾಡುತ್ತೆ ಅಂದರೆ ಭಾರತ ಮಾಡಿರೋದ್ರಿಂದ ಭಾರತವನ್ನು ಇದು ಟೀಕೆಯನ್ನು ಮಾಡುತ್ತೆ. ಹಾಗೆ ಇನ್ನು ಡಿಫೆನ್ಸ್ ಚಾಲೆಂಜ್ ಅಂತ ಬಂದರೆ ಸೊ ಇಲ್ಲಿ ಈ ಅಮೇರಿಕ ಏನು ಮಾಡುತ್ತೆ ಅಂತಂದರೆ ತನ್ನ ಕಾರ್ತಾ ಒಂದು ಅಡಿಯಲ್ಲಿ ಈ ರಷ್ಯಾಗೆ ನಿರ್ಬಂಧವನ್ನು ಹಾಕಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಂತಂದರೆ ಈ ರಷ್ಯಾದಿಂದ ಭಾರತ ಮಾಡಿಕೊಳ್ಬೇಕಾಗಿರೋಂಥ S-400 ಡೀಲ್ ಅನ್ನುವಂಥದ್ದು ಸೊ ಇದನ್ನು ಇನ್ನೂವರೆಗೂ ಇದರ ಕುರಿತು ಏನಂತಂದರೆ ಸ್ಪಷ್ಟವಾದ ಒಪ್ಪಂದ ಅನ್ನುವಂಥದ್ದು ಆಗಿಲ್ಲ. ಸೊ ಹಾಗೆ ದ ಲೆವೆಲ್ ಆಫ್ ಇಂಟರೋಪರೇಬಿಲಿಟಿ ಬಿಟ್ವೀನ್ ದ ಇಂಡಿಯನ್ ಆ್ಯಂಡ್ ರಷ್ಯನ್ ಆರ್ಮ್ ಫೋರ್ಸಸ್ ಈಸ್ ಲೋ ಆ್ಯಂಡ್ ಎವಿಡೆನ್ಸ್ ಬೈ ದ ಪೋಸ್ಟ್ಪೋನ್ಮೆಂಟ್ ಆಫ್ ದ ಇಂದಿರಾ ಎಕ್ಸರ್ಸೈಸ್. ಸೊ ಇಲ್ಲಿ 2022 ಮತ್ತು 2023 ಏನು ಮಾಡಲಾಗುತ್ತೆ ಸೊ ಈ ಇಂದಿರಾ ಎಕ್ಸರ್ಸೈಸ್. ಸೊ ಇಲ್ಲಿ ಇಂದಿರಾ ಅಂತಂದ್ರೆ ಸೊ ಇಲ್ಲಿ ಇಂಡ್ ಅಂತಂದರೆ ಇಂಡಿಯಾ ಬರುತ್ತೆ, ಹಾಗೆ ಆರ್ ಅಂತಂದರೆ ಈ ರಷ್ಯಾ ಬರುತ್ತೆ. ಸೊ ಈ ಒಂದು ಎಕ್ಸರ್ಸೈಸ್ ಅನ್ನುವಂಥದ್ದನ್ನು ಏನು ಮಾಡಲಾಗತ್ತೆ ಇಲ್ಲಿ ಮುಂದೂಡಲಾಗತ್ತೆ. ಹಾಗೆ ಇನ್ನು ಜಿಯೋ ಪೊಲಿಟಿಕಲ್ ಚಾಲೆಂಜಸನ್ನು ನೋಡೋದಾದರೆ ಸೊ ಇಲ್ಲಿ ಇಂಡಿಯಾ US ಕನ್ವರ್ಜೆನ್ಸ್. ಸೊ ಇಲ್ಲಿ ರಷ್ಯಾ ಮತ್ತು USA ಅನ್ನುವಂಥದ್ದು ವಿರೋಧಿ ಕಂಟ್ರಿಗಳಾಗತ್ತೆ. ಸೊ ಹೀಗಾಗಿ ಭಾರತ ಮತ್ತು ಈ USA ನಡುವಿನ ಸಂಬಂಧ ಅನ್ನುವಂಥದ್ದು ನೇರವಾಗಿ ಅದನ್ನು ರಷ್ಯಾ ಯಾವ ರೀತಿ ನೋಡುತ್ತೆ ಅಂತಂದರೆ ತನ್ನ ಎನಿಮಿ ಕಂಟ್ರಿ ಆಗಿರುವಂಥ USA ತನ್ನ ಮಿತ್ರ ರಾಷ್ಟ್ರವಾಗಿರುವಂಥ ಭಾರತ ಸೇರಿಕೊಳ್ಳುವಂಥದ್ದನ್ನು ಸೊ ಅದು ಸಹಿಸಿಕೊಳ್ಳೋದಿಲ್ಲ. ಹಾಗೆ
ಗ್ರೋವಿಂಗ್ ರಷ್ಯಾ ಚೀನಾ ಟೈಸ್. ಸೊ ಇಲ್ಲಿ ಒಂದು ಕಡೆ ಸೊ ಚೀನಾ ಮತ್ತು ಇಂಡಿಯಾ ಅನ್ನುವಂಥದ್ದು ಪರಸ್ಪರ ವಿರೋಧಿಗಳಾಗಿವೆ. ಎಸ್, ಸೊ ಇಲ್ಲಿ ಭಾರತದ ತನ್ನ ಮಿತ್ರರಾಗಿರುವಂಥ ರಷ್ಯಾ ತನ್ನ ವಿರೋಧಿಯಾಗಿರುವಂಥ ಚೀನಾದೊಟ್ಟಿಗೆ ಸೊ ಅದು ತನ್ನ ಸಂಬಂಧವನ್ನು ಬೆಳೆಸ್ಕೊಳ್ಳುವಂಥದ್ದು. ಸೊ ಭಾರತಕ್ಕೆ ಅದು ಇಷ್ಟ ಆಗೋದಿಲ್ಲ. ಸೊ ಅದೇ ರೀತಿ ಏನು ಮಾಡ್ತಾಯಿದೆ ಅಂತಂದರೆ ಈ ಪಾಕಿಸ್ತಾನಕ್ಕೆ ಏನು ಮಾಡ್ತಾಯಿದೆ ಅಂತಂದರೆ ಈ ರಷ್ಯಾ ಏನು ಮಾಡ್ತಾಯಿದೆ ತನ್ನ ಕ್ರೂಡ್ ಆಯಿಲನ್ನು ಕೂಡ ಇದಕ್ಕೆ ಸಪ್ಲೈಯನ್ನು ಮಾಡ್ತಾಯಿದೆ. ಹಾಗೆ ತನ್ನ ಯೋಜನೆ ಆಗಿರುವಂಥ INSTಗೂ ಕೂಡ ಸೊ ಈ ಪಾಕಿಸ್ತಾನಕ್ಕೆ ಜಾಯ್ನ್ ಆಗಲಿಕ್ಕೆ ಆ ಆಹ್ವಾನವನ್ನು ಕೂಡ ಸೊ ಈ ರಷ್ಯಾ ನೀಡಿದೆ. ಹಾಗೆ ಎರಡೂ ದೇಶಗಳ ಅಂದರೆ ಸೊ ಇಲ್ಲಿ ಭಾರತಕ್ಕೆ ಏನಾಗುತ್ತೆ, ಇಲ್ಲಿ ವ್ಯಾಪಾರದ ಕೊರತೆ ಅನ್ನುವಂಥದ್ದು ಆಗುತ್ತೆ. ಯಾಕಂತಂದರೆ ಈ ದೇಶಗಳೊಟ್ಟಿಗೆ ನಾವು ಅಂದರೆ ಈ ರಷ್ಯಾಕ್ಕೆ ನಾವು ರಫ್ತನ್ನು ಜಾಸ್ತಿ ಮಾಡುವ ಬದಲು ಏನು ಮಾಡ್ತಾಯಿದ್ದೀವಿ ಅಂದರೆ ಎಕ್ಸ್ಪೋರ್ಟ್ಗಿಂತ ನಾವು ಇಂಪೋರ್ಟನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ಸುಮಾರು 61.4 ಬಿಲಿಯನ್ ಅಷ್ಟು ಏನಿದೆ ಅಂತಂದರೆ ವ್ಯಾಪಾರ ಕೊರತೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಇದಕ್ಕೆ ಬೇ ಫಾರ್ವರ್ಡ್ನಲ್ಲಿ ನಾವು ಎನ್ಹ್ಯಾನ್ಸಿಂಗ್ ಮ್ಯೂಚುವಲ್ ಟ್ರಸ್ಟ್. ಸೊ ಎರಡೂ ದೇಶಗಳೊಟ್ಟಿಗೆ ನಾವು ಏನಂತಂದರೆ ಇಲ್ಲಿ ಮ್ಯೂಚುವಲ್ ಟ್ರಸ್ಟನ್ನು ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಸೊ ಇಲ್ಲಿ ರಷ್ಯಾ, ಚೀನಾ ಮತ್ತು ಇಂಡಿಯಾ ಕನ್ವರ್ಜೆನ್ಸ್. ಎಸ್, ಸೊ ಇಲ್ಲಿ ನೋಡಿ ರಷ್ಯಾ, ಚೀನಾ ಆ್ಯಂಡ್ ಇಂಡಿಯಾ ಆ್ಯಂಡ್ US. ಎಸ್, ಸೊ ಇಲ್ಲಿ ಒಂದು ಕಡೆ ಚೀನಾ ವರ್ಸಸ್ ಇಂಡಿಯಾ ಕೂಡ ಆಗುತ್ತೆ, ಹಾಗೆ ಚೀನಾ ವರ್ಸಸ್ US ಅಂದರೆ ಎರಡೂ ದೇಶವು ಕೂಡ ಇಲ್ಲಿ ಒಂದಿಷ್ಟು ಏನಂತಂದರೆ ಟ್ರೇಡ್ ವಾರನ್ನು ನಡೆಸ್ತಾ ಇದೆ. ಸೊ ಇಲ್ಲಿ ಎರಡೂ ದೇಶಗಳ ಸಂಬಂಧಗಳನ್ನ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಇಲ್ಲಿ ರೆಸ್ಪೆಕ್ಟನ್ನು ಮಾಡಬೇಕಂತ. ಹಾಗೆ ಡೈವರ್ಸಿಫೈಯಿಂಗ್ ಟ್ರೇಡ್ ಅಂದರೆ ಇಲ್ಲಿ ವ್ಯಾಪಾರವನ್ನು ವೈವಿಧ್ಯೀಕರಣಗೊಳಿಸುವಂಥದ್ದು. ಅಂದರೆ ಇತ್ತೀಚೆಗೆ ಏನು ಮಾಡ್ತಾಯಿದ್ದೀವಿ ಅಂದರೆ ಕೆಲವೇ ಒಂದು ಸರಕುಗಳ ನಡುವೆ ಇಲ್ಲಿ ವ್ಯಾಪಾರ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅವುಗಳನ್ನು ಬೇರೆ ಕ್ಷೇತ್ರಗಳು ಕೂಡ ಇಲ್ಲಿ ವಿಸ್ತರಣೆಯನ್ನು ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಬಾಹ್ಯಾಕಾಶ ಆಗಿರ್ಬೋದು ಅಥವಾ ಕೆಮಿಕಲ್ ಇಂಡಸ್ಟ್ರಿ. ಸೊ ಇವುಗಳೊಟ್ಟಿಗೂ ಕೂಡ ಇಲ್ಲಿ ವ್ಯಾಪಾರವನ್ನು ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಪ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದೇ ಒಂದು ದೇಶದ ಮೇಲಿನ ಸರಕುಗಳನ್ನ ಇಂಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಎಕ್ಸ್ಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ನಿರ್ಬಂಧಗಳನ್ನ ಹಾಕಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಅವುಗಳ ಮೇಲೆ ಟ್ಯಾಕ್ಸನ್ನು ಜಾಸ್ತಿ ಮಾಡುವುದಾಗಲಿ. ಸೊ ಈ ರೀತಿಯ ಒಂದು ವ್ಯಾಪಾರದ ಅಡೆತಡೆಗಳನ್ನು ತೆಗೆದು ಹಾಕಬೇಕಾಗತ್ತೆ. ಹಾಗೆ ಸೊ ಡಿಫೆನ್ಸ್ ಡೈಲಾಗ್ ಏನು 2022 ಮತ್ತು 2023ರಲ್ಲಿ ನಿಂತು ಹೋಗಿರುವಂಥ ಮಿಲಿಟರಿ ಎಕ್ಸೈಸನ್ನು ಮತ್ತೆ ನಾವು ಏನು ಮಾಡಬೇಕಾಗಿದೆ, ಇಲ್ಲಿ ಮಾತುಕತೆಯ ಮೂಲಕ ಅವುಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಎಸ್, ಸೊ ಇದಿಷ್ಟು ಜುಲೈ ತಿಂಗಳಲ್ಲಿ ಕವರ್ ಆಗಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ ಮೇಲಿನ ಟಾಪಿಕ್ ಆಗಿತ್ತು. ಸೊ ಮುಂದಿನ ಒಂದು ಟಾಪಿಕ್ನಲ್ಲಿ ನಾವು ಈ ಎಕಾನಮಿ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ನಮಸ್ಕಾರ. ಇದೇನು ವಾರ್ ನಡೆದಂಥ ಸಂದರ್ಭದಲ್ಲಿ ಈ ವಾರ್ನಲ್ಲಿ ಹಲವಾರು ಕೆಮಿಕಲ್ ವೆಪನ್ಸ್ಗಳನ್ನ ಯೂಸ್ ಮಾಡಿಕೊಂಡಂಥ ಸಾಕ್ಷ್ಯಗಳಿದ್ದರೂ ಕೂಡ ಏನಂತಂದರೆ ಸೊ ಅದರ ಮೇಲೆ ಯಾವುದೇ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗೆ ಇನ್ನು ಜಾಗತಿಕ ಆಡಳಿತದಲ್ಲಿ ಯಾವ ರೀತಿ ವೈಫಲ್ಯ ಇದೆ ಅಂತ ನೋಡೋಣ. ಸೊ ಇಲ್ಲಿ ಮೊದಲನೇದಾಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ವೀಟೋ ಪವರ್ ಅಂತ ನೀಡಿದ್ದಾರೆ. ಅಂದರೆ P5 ಕಂಟ್ರಿಗಳಂತ ಬರುತ್ತೆ. 5 ಪರ್ಮನೆಂಟ್ ಮೆಂಬರ್ಗಳಿಗೆ ಮಾತ್ರ ಈ ವೀಟೋ ಪವರ್ ಅನ್ನುವಂಥದ್ದು ಇದೆ. ಅಂದರೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಥವಾ ಅಂಗೀಕಾರ ಮಾಡುವಂಥ ಸಂದರ್ಭದಲ್ಲಿ ಈ P5 ಕಂಟ್ರಿಗಳ ನಿರ್ಧಾರ ಅನ್ನುವಂಥದ್ದು ಅಂತಿಮವಾಗಿರುತ್ತೆ. ಸೊ ಹೀಗಾಗಿ ಈ ಸಿರಿಯನ್ ವಾರ್ ಕುರಿತಂತೆ ಸೊ ಇಲ್ಲಿ ಈ ವಾರ್ ಕ್ರೈಮ್ಗಳನ್ನ ತಡೆಗಟ್ಟುವಂಥ ನೀತಿಗಳನ್ನ ಅಥವಾ ಈ ನಿರ್ಣಯವನ್ನು ಅಂಗೀಕರಿಸುವಂಥ ಸಂದರ್ಭದಲ್ಲಿ ಈ ರಷ್ಯಾ ಮತ್ತು ಚೀನಾ ಏನು ಮಾಡುತ್ತೆ ಅಂತಂದರೆ ಅದಕ್ಕೆ ಅಪೋಜನ್ನು ಮಾಡುತ್ತೆ. ಹಾಗೆ ಟೆಕ್ನಾಲಜಿಕಲ್ ಇಶ್ಯೂ ಏನಂತಂದರೆ ಅಥವಾ ಸವಾಲುಗಳು ಏನಂತಂದರೆ ಇಲ್ಲಿ ಮೊದಲನೇದಾಗಿ ರಿಮೋಟ್ ವೆಪನ್ಸ್ಗಳನ್ನ ಅಂದರೆ ದೂರದಲ್ಲಿ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಡ್ರೋನ್ಗಳನ್ನ ಅಥವಾ ರಾಕೆಟ್ಗಳನ್ನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಇಲ್ಲಿ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಹಾಗೆ ಸೈಬರ್ ವಾರ್ಫೇರ್. ಸೊ ಇಲ್ಲಿ ಕೂಡ ಏನಂತಂದರೆ ನಮಗೆ ಸೊ ಯಾರು ಇಲ್ಲಿ ಈ ರೀತಿಯ ಒಂದು ಅಟ್ಯಾಕನ್ನು ಮಾಡ್ತಾ ಇದ್ದಾರೆ ಅಥವಾ ಸೈಬರ್ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದರೆ ಇದನ್ನು ಪತ್ತೆ ಹಚ್ಚುವಂಥದ್ದು ತುಂಬಾ ಕಠಿಣವಾಗಿರುತ್ತೆ. ಹಾಗೆ ಈ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಅಥವಾ ಜಾರಿಯನ್ನು ಮಾಡಲಿಕ್ಕೆ ಅಥವಾ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಭಾರತ ಏನೆಲ್ಲ ಒಂದು ಎಫರ್ಟ್ಸನ್ನು ಹಾಕ್ತಾ ಇದೆ ಅಥವಾ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ನೋಡೋಣ. ಸೊ ಭಾರತದ ಸಂವಿಧಾನವೇ ಹೇಳುತ್ತೆ ಆರ್ಟಿಕಲ್ 51 ಅಡಿಯಲ್ಲಿ ಏನಂತಂದರೆ ಡೈರೆಕ್ಟ್ ದಿ ಸ್ಟೇಟ್ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್. ಸೊ ಅಂದರೆ ರಾಜ್ಯಕ್ಕೆ ನಿರ್ದೇಶನವನ್ನು ನೀಡುತ್ತೆ ಏನಂತಂದರೆ ಇಲ್ಲಿ ಅಂತಾರಾಷ್ಟ್ರೀಯ ಶಾಂತಿಯನ್ನು ಉತ್ತೇಜಿಸಬೇಕಂತ ಹೇಳಿ. ಹಾಗೆ
ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತು ಟ್ರೀಟಿಗಳಿಗೆ ಏನು ಮಾಡಬೇಕು, ಇಲ್ಲಿ ರೆಸ್ಪೆಕ್ಟನ್ನು ನೀಡಬೇಕು, ಹಾಗೆ ಅದಕ್ಕೆ ಬದ್ಧವಾಗಿರಬೇಕಂತಾನು ಕೂಡ ಸಂವಿಧಾನವೇ ಹೇಳುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಮಿಲಿಟರಿ ಟ್ರೈನಿಂಗ್ ಆ್ಯಂಡ್ ಅವೇರ್ನೆಸ್. ಸೊ ಇಲ್ಲಿ ಭಾರತದಲ್ಲಿ ಮಿಲಿಟ್ರಿಗೂ ಕೂಡ ಟ್ರೈನಿಂಗನ್ನು ನೀಡಲಾಗುತ್ತೆ, ಅಂದರೆ ವಾರ್ ಕ್ರೈಮ್ಸನ್ನು ಮಾಡದೇ ಇರೋ ಹಾಗೆ. ಇಂಡಿಯನ್ ಆರ್ಮ್ ಫೋರ್ಸಸ್ ಇನ್ಕಾರ್ಪೊರೇಟ್ IHL ಇನ್ ದೇರ್ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ತನ್ನ ತರಬೇತಿಯ ಒಂದು ಯೋಜನೆಗಳು ಕೂಡ ಏನು ಮಾಡುತ್ತೆ ಅಂತಂದರೆ ಈ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳನ್ನ ಅಳವಡಿಸಿಕೊಳ್ಳುತ್ತೆ. ಹಾಗೆ ಪೀಸ್ ಕೀಪಿಂಗ್ ಆಪರೇಷನ್ ಅಂತ ಬರುತ್ತೆ, ಅಂದರೆ ಸೊ ಇಲ್ಲಿ ಶಾಂತಿ ಪಾಲನಾ ಒಂದು ಕಾರ್ಯಾಚರಣೆಗಳಂತ. ಅಂದರೆ ಇಲ್ಲಿ ಏನು ಮಾಡುತ್ತೆ ಅಂತಂದರೆ ವಿಶ್ವಸಂಸ್ಥೆ ಸೊ ಇದನ್ನು ಕಡ್ಡಾಯವಾಗಿ ಮಾಡಿರುತ್ತೆ. ಏನಂತಂದರೆ ಪ್ರತಿಯೊಂದು ದೇಶ ಇಲ್ಲಿ ಜಾಗತಿಕವಾಗಿ ಏನಾದರೂ ಗಲಭೆ ಪೀಡಿತ ಒಂದು ಪ್ರದೇಶಗಳಲ್ಲಿ ಅಲ್ಲಿ ಶಾಂತಿಯನ್ನು ನೆಲೆಸುವಂಥ ಸಂದರ್ಭದಲ್ಲಿ ದೇಶಗಳಿಂದ ಏನು ಮಾಡುತ್ತೆ, ಇಲ್ಲಿ ಸೈನ್ಯವನ್ನು ನಿಯೋಜನೆಯನ್ನು ಮಾಡುತ್ತೆ. ಸೊ ಹೀಗಾಗಿ ಭಾರತವು ಕೂಡ ಸೊ ಈ ಪೀಸ್ ಕೀಪಿಂಗ್ ಆಪರೇಷನ್ಗೆ ತನ್ನ ಸೈನ್ಯವನ್ನು ಕಳಿಸಿರುತ್ತೆ. ಅಂದರೆ ಕಾನ್ಫ್ಲಿಕ್ಟ್ ಝೋನ್ ಎಲ್ಲಿ ಸಂಘರ್ಷ ಇರುತ್ತಲ್ವಾ ಆ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ಎಲ್ಲಿ ನಿಯೋಜನೆಯನ್ನು ಮಾಡ್ತಾರೆ ಅಂತಂದರೆ ಸೊ ಈ ಆಫ್ರಿಕನ್ ಕಂಟ್ರಿಗಳು ಬರುತ್ತೆ ನೋಡಿ, ಇಂಡಿಯನ್ ಆರ್ಮಿ ಕೂಡ ಹೋಗಿರುತ್ತೆ ಅಲ್ಲಿ ಕೆಲವೊಂದಿಷ್ಟು ದಿನ ಅಲ್ಲಿ ಸರ್ವ್ ಮಾಡಿ ಬರ್ತಾರೆ. ಹಾಗೆ ಎಂಗೇಜ್ಮೆಂಟ್ ವಿತ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್. ಸೊ ಇಲ್ಲಿ ಗಲಭೆಗೆ ಕಾರಣವಾಗುವ ಅಥವಾ ಸಂಘರ್ಷಕ್ಕೆ ಕಾರಣವಾಗುವಂಥ ಹಲವಾರು ಸಪ್ರೇಟಿಸ್ಟ್ ಗ್ರೂಪ್ಗಳು ಬರುತ್ತಲ್ವ ಅಥವಾ ಇನ್ಸರ್ಜೆಂಟಿಕ್ ಗ್ರೂಪ್ಗಳ ಒಂದು ಮಾತುಕತೆ ಮಾಡುತ್ತೆ, ಅವುಗಳೊಟ್ಟಿಗೆ ಮಾತುಕತೆಯನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಜಮ್ಮು ಆ್ಯಂಡ್ ಕಾಶ್ಮೀರವನ್ನು ಸೊ ಇಲ್ಲಿ ಪ್ರತ್ಯೇಕ ಮಾಡಬೇಕಂತ ಹೇಳಿ ಸಪ್ರೇಟಿಸ್ಟ್ ಗ್ರೂಪ್ ಅಥವಾ ಪ್ರತ್ಯೇಕವಾದಿಗಳು ಏನು ಜಮ್ಮು ಕಾಶ್ಮೀರದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರಲ್ವ, ಸೊ ಈ ರೀತಿಯ ಒಂದು ಇಶ್ಯೂವನ್ನು ಸೊ ಇಲ್ಲಿ ಪರಿಹರಿಸಲಿಕ್ಕೆ ಸೊ ಇಲ್ಲಿ ಡೈಲಾಗ್ ಅಂತಾರೆ ಮಾತುಕತೆಯ ಮೂಲಕ ಏನು ಮಾಡುತ್ತೆ ಅಂತಂದರೆ ಸೊ ಇಲ್ಲಿ ಅವರೊಟ್ಟಿಗೆ ಎಂಗೇಜ್ ಆಗುತ್ತೆ. ಸೊ ಇದಕ್ಕೆ ನಾವು ವೇ ಫಾರ್ವರ್ಡ್ನಲ್ಲಿ ಅಂತಂದರೆ ಈ ಮೇಲಿನ ಸವಾಲುಗಳಿಗೆ ಅಥವಾ ಸಮಸ್ಯೆಗಳಿಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಂತ ಹೇಳಿ. ಸೊ ಮೊದಲನೇದಲ್ಲಿ ಗ್ಲೋಬಲ್ ಗವರ್ನೆನ್ಸ್. ಸೊ ಇಲ್ಲಿ ಮೇಲೆ ಹೇಳಿದ ಹಾಗೆ ಜಾಗತಿಕವಾಗಿ ಯಾವ ರೀತಿ ಆಡಳಿತ ವೈಫಲ್ಯ ಇದೆ ಅಲ್ವಾ, ಸೊ ಅದನ್ನು ಓವರ್ಕಮ್ ಮಾಡಬೇಕು. ಅಂದರೆ ಅಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ವೀಟೋ ಪವರ್ ಇರೋದರಿಂದ, ಅಂದರೆ 5 ದೇಶಗಳಿಗೆ ಮಾತ್ರ ಅದು ಇರೋದರಿಂದ ಏನಾಗ್ತಾ ಇದೆ, ಇಲ್ಲಿ ಪ್ರಮುಖವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಹೀಗಾಗಿ ಮೊದಲನೇದಾಗಿ ಇಲ್ಲಿ ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಕೆಲವೊಂದಿಷ್ಟು ಸುಧಾರಣೆಗಳಾಗಬೇಕಾಗಿದೆ. ಹಾಗೆ ಇನ್ನು ರಾಜಕೀಯವಾಗಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕಂತಂದರೆ ಸ್ಟ್ರೆಂಥನ್ ನ್ಯಾಷನಲ್ ಲೀಗಲ್ ಸಿಸ್ಟಮ್. ಸೊ ಅಂದರೆ ಎನ್ಕರೇಜ್ ಸ್ಟೇಟ್ಸ್ ಟು ಇನ್ಕಾರ್ಪೊರೇಟ್ IHL ಇಂಟು ದೇರ್ ಡೊಮೆಸ್ಟಿಕ್ ಲೀಗಲ್ ಸಿಸ್ಟಮ್. ಅಂದರೆ ದೇಶಗಳು ತಮ್ಮ ಕಾನೂನು ವ್ಯವಸ್ಥೆಗಳಲ್ಲಿ, ಅಂದರೆ ಸ್ಥಳೀಯ ಕಾನೂನು ವ್ಯವಸ್ಥೆಗಳಲ್ಲಿ ಏನು ಮಾಡಬೇಕು, ಈ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳನ್ನು ಕೂಡ ಅದರಲ್ಲಿ ಅಳವಡಿಸಿಕೊಳ್ಬೇಕು. ಹಾಗೆ ಎಂಗೇಜಿಂಗ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್. ಸೊ ಮೇಲೆ ಹೇಳಿದ ಹಾಗೆ ಅವರೊಟ್ಟಿಗೆ ಎಂಗೇಜ್ ಆಗಬೇಕಂದ್ರೆ ಫಸ್ಟ್ ಏನು ಮಾಡಬೇಕಿಲ್ಲಿ ಮಾತುಕತೆಯ ಮೂಲಕ ಅಥವಾ ಸಂಧಾನದ ಮೂಲಕ ಅವರೊಟ್ಟಿಗೆ ಎಂಗೇಜ್ ಆಗಬೇಕಾಗತ್ತೆ. ಹಾಗೆ ಇನ್ನು ಪ್ರಮುಖವಾಗಿ ಈ ಶಾಂತಿ ಒಪ್ಪಂದಗಳಂತ ಬರುತ್ತಲ್ವಾ, ಸೊ ಈ ಒಪ್ಪಂದಗಳಲ್ಲಿ ನಾವು ಈ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳನ್ನ ಕಡ್ಡಾಯವಾಗಿ ಅಳವಡಿಸ್ಕೊಳ್ಬೇಕಾಗತ್ತೆ. ಮ್ಯಾಂಡೇಟಿಂಗ್ IHL ಕಂಪ್ಲೈನ್ಸಸ್ ಇನ್ ಪೀಸ್ ಅಗ್ರಿಮೆಂಟ್ಸ್. ಹಾಗೆ ಟೆಕ್ನಾಲಜಿಕಲ್ ಇಶ್ಯೂ ಅಂತ ಬಂದಾಗ ಅಲ್ಲಿ ಏನು ಮಾಡ್ತಾಯಿದ್ರು, ಈ ರಿಮೋಟ್ ವೆಪನ್ಸ್ಗಳನ್ನಾಗಲಿ ಅಥವಾ ಈ ಸೈಬರ್ ವಾರ್ಫೇರ್ಗಳನ್ನ ಮಾಡ್ತಾಯಿದ್ರಲ್ವ, ಸೊ ಅದರ ವಿರುದ್ಧ ನಾವು ಇಲ್ಲಿ ಆನ್ಸರನ್ನು ಬರೀಬೇಕು. ಅಂದರೆ ಅದಕ್ಕೆ ಏನಂತಂದರೆ ಅದನ್ನು ಮಿಟಿಗೇಷನ್ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕಂತಾರೆ ಇಲ್ಲಿ ಮೊದಲನೇದಾಗಿ ಸೈಬರ್ ಸೆಕ್ಯೂರಿಟಿ ಇನ್ IHL. ಸೊ ಈ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನು ಕೂಡ ಸೊ ಇಲ್ಲಿ ಸೈಬರ್ ಸೆಕ್ಯೂರಿಟಿಯ ವಿರುದ್ಧ ಏನು ಮಾಡಬೇಕಿಲ್ಲಿ, ಅಂದರೆ ಸೈಬರ್ ವಾರ್ಫೇರ್ ವಿರುದ್ಧ ನಾವು ಭದ್ರತೆಯನ್ನು ನೀಡಬೇಕಾಗತ್ತೆ. ಹಾಗೆ ಆಟೋನಾಮಸ್ ವೆಪನ್ಸನ್ನು, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಡ್ರೋನ್ ಆಗಿರ್ಬೋದು, ರಾಕೆಟ್ ಆಗಿರ್ಬೋದು, ಇವುಗಳನ್ನ ಏನು ಮಾಡಬೇಕಿಲ್ಲಿ ನಿಯಂತ್ರಣವನ್ನು ಮಾಡುವ ಮೂಲಕ ನಾವೇನು ಮಾಡ್ಬೋದು, ಇಲ್ಲಿ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳನ್ನ ಎಫೆಕ್ಟಿವ್ ಆಗಿ ಜಾರಿಯನ್ನು ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್, SCO ಅಂತ ಕರಿತೀವಿ. ಸೊ ಈ SCOನ 24ನೇ ಸಮಿತಿ ಅನ್ನುವಂಥದ್ದು ಈ ಕಜಕಿಸ್ತಾನನ ಆಸ್ನಾ ಅನ್ನುವಂಥ ಪ್ರದೇಶದಲ್ಲಿ ನಡೆದಿರುತ್ತೆ. ಸೊ ಈ ಒಂದು ಸಮಾವೇಶದಲ್ಲಿ ಆಸ್ನಾ ಡಿಕ್ಲೇರೇಷನ್ನ ಅಳವಡಿಸಿಕೊಳ್ಳಲಾಗತ್ತೆ. ಅಂದರೆ ಒಂದು ಇದು ಘೋಷಣೆ, ಆಸ್ನಾ ಘೋಷಣೆ ಅಂತ ಕರಿತೀವಿ. ಸೊ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಲಾಗತ್ತೆ. ಸೊ ಈ ಒಂದು ಸಮಿಟ್ನಲ್ಲಿ, ಅಂದರೆ ಈ ಒಂದು ಸಭೆಯಲ್ಲಿ ಮೊದಲನೇ ಬಾರಿಗೆ ಏನಂತಂದರೆ ಯುನೈಟೆಡ್ ಸೆಕ್ರೆಟ್ರಿ, ಅಂದರೆ ವಿಶ್ವಸಂಸ್ಥೆ ಸೆಕ್ರೆಟ್ರಿ ಏನು ಮಾಡಿರುತ್ತೆ ಅಂತಂದರೆ ಮೊದಲನೇ ಬಾರಿಗೆ
ಅಟೆಂಡನ್ನು ಮಾಡಿರುತ್ತೆ. ಎಸ್, ಸೊ ಈ ಒಂದು ಸಮಿತಿಯ ಅಥವಾ ಈ ಒಂದು ಸಮಿತಿನ ಇಂಪಾರ್ಟೆಂಟ್ ಫಲಿತಾಂಶಗಳು ಅಂದರೆ ಏನೆಲ್ಲ ಅಲ್ಲಿ ನಿರ್ಣಯಗಳನ್ನ ಕೈಗೊಂಡಿದ್ದಾರೆ ಅಂತ ನೋಡೋಣ. ಸೊ ಮೊದಲನೇದಾಗಿ ದ ಪ್ರೋಗ್ರಾಮ್ ಆಫ್ ಕೋಆಪರೇಷನ್ ಇನ್ ಕೌಂಟರಿಂಗ್ ಟೆರರಿಸಮ್. ಮೊದಲನೇದಾಗಿ ಇಲ್ಲಿ ಭಯೋತ್ಪಾದನೆ ವಿರುದ್ಧ ಹೋರಾಡುವಂಥ ಒಂದು ನಿರ್ಣಯವನ್ನು, ಹಾಗೆ ಪ್ರತ್ಯೇಕತಾವಾದಿಗಳ ಮತ್ತು ಈ ಎಕ್ಸ್ಟ್ರೀಮಿಸ್ಟ್ಗಳ ವಿರುದ್ಧ ಹೋರಾಡುವಂಥ ಅಂದರೆ 2025 ಮತ್ತು 27ರವರೆಗೆ ಅಂದರೆ ಟಾರ್ಗೆಟನ್ನು ಹಾಕೊಳ್ತಾರೆ. ಯಾವುದೇ ಒಂದು ಮೀಟಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲೊಂದಿಷ್ಟು ಪ್ಲ್ಯಾನ್ಸ್ಗಳನ್ನ ಹಾಕೊಳ್ತಾರೆ. ಸೊ ಅದನ್ನು ಅಚೀವ್ ಮಾಡುವಂಥಲ್ಲಿ ಸೊ ಎಲ್ಲರೂ ಕೂಡ ಏನಾಗತ್ತೆ ಕಾರ್ಯನಿರತರಾಗ್ತಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಅಂದರೆ 24ನೇ ಒಂದು ಸಮಿಟ್ನಲ್ಲಿ ಬೆಲಾರಸ್ ಏನಾಗಿದೆ ಅಂದರೆ ಈ SCOನ 10ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ. ಸೊ ಇದು ಕೂಡ ಇಲ್ಲಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬೆಲಾರಸ್ ಸೊ ಇಲ್ಲಿ ಬೆಲಾರಸ್ ಅನ್ನುವಂಥದ್ದು ಈ SCOನಲ್ಲಿ ಸೇರ್ಪಡೆಗೊಳ್ಳೋದ್ರಿಂದ ಸೊ ಏನೆಲ್ಲ ಪರಿಣಾಮಗಳಾಗತ್ತೆ ಅಂತ ನೋಡೋಣ. ಮೊದಲನೇದಾಗಿ ಸಿಗ್ನಿಫಿಕೆನ್ಸ್. ಈ SCOಗೆ ಈ ಬೆಲಾರಸ್ ಸೇರ್ಪಡೆ ಆಗೋದ್ರಿಂದ SCOಗೆ ಏನು ಬೆನಿಫಿಟ್ಸ್ ಆಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಫಸ್ಟ್ ಎಕ್ಸ್ಕ್ಲೂಸಿವ್ಲಿ ಯುರೋಪಿಯನ್ ಕಂಟ್ರಿ. ಸೊ ಇದು ಮೊದಲನೇ ಒಂದು ಯುರೋಪಿಯನ್ ಕಂಟ್ರಿ ಆಗಿದೆ. ಅಂದರೆ ಇದರ ಅರ್ಥ ಅಂದರೆ ಯುರೋಪಿಯನ್ ಕಂಟ್ರಿಗಳು ಕೂಡ ಇದು ಪ್ರಾಧಾನ್ಯತೆಯನ್ನು ನೀಡುತ್ತೆ ಅಂತ ಆಗತ್ತೆ. ಹಾಗೆ ಬೆಲಾರಸ್ ಇನ್ಕ್ಲೂಷನ್ ಸಿಗ್ನಲ್ಸ್ SCO's ಗ್ರೋವಿಂಗ್ ಇಂಟಿಗ್ರೇಷನ್ ಇಂಟು ರೀಜನಲ್ ಅಲೈನ್ಸ್ ದ್ಯಾಟ್ ಕೌಂಟರ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್. ಸೊ ಇಲ್ಲಿ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಅಂತಂದರೆ ಏನಂತಂದರೆ ಇಲ್ಲಿ US ಪ್ರಭಾವವನ್ನು ಕಡಿಮೆ ಮಾಡುವಂಥ ಸಂದರ್ಭದಲ್ಲಿ ಈ ಬೆಲಾರಸ್ನ ಸೇರ್ಪಡೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಬೆಲಾರಸ್ ಅನ್ನುವಂಥದ್ದು ಸೇರ್ಪಡೆ ಆಗೋದ್ರಿಂದ ಏನೆಲ್ಲ ಕನ್ಸರ್ನ್ಗಳಿವೆ ಅಥವಾ ಏನೆಲ್ಲ ಕಾಳಜಿಗಳಿವೆ ಅಥವಾ ಏನೆಲ್ಲ ಇಲ್ಲಿ ಸಂಭಾವ್ಯ ಒಂದು ಪರಿಣಾಮಗಳು ಉಂಟಾಗ್ಬೋದು ಅಂತ ನೋಡೋಣ. ಫಸ್ಟ್ ಒನ್, ಬೆಲಾರಸ್ ಇನ್ಕ್ಲೂಷನ್ ಸ್ಟ್ರೆಂಥನ್ ಚೀನಾದ ಇನ್ಸ್ಟಿಟ್ಯೂಷನಲ್ ಆಕ್ಸೆಸ್ ಟು ಈಸ್ಟರ್ನ್ ಯುರೋಪ್. ಸೊ ಇದು ಈಸ್ಟರ್ನ್ ಯುರೋಪ್ ಕಂಟ್ರಿ ಆಗಿರೋದ್ರಿಂದ ಸೊ ಬೆಲಾರಸ್ನ ಇದೇನು ಮಾಡ್ಕೊಂಡಿದೆ, ಸೇರ್ಕೊಂಡಿದೆ. ಬಟ್ ಇಲ್ಲಿ ಏನಾಗುತ್ತೆ, ಸೊ ಈ ಒಂದು ಪ್ರದೇಶದಲ್ಲಿ ಕೂಡ ಏನು ಮಾಡ್ಬೋದು ಅಂತಂದ್ರೆ ಚೀನಾ ತನ್ನ ಪ್ರಾಬಲ್ಯವನ್ನು ಅಥವಾ ಡಾಮಿನೆನ್ಸ್ನ ಬೀರುವಂಥ ಚಾನ್ಸಸ್ ಇದೆ. ಹಾಗೆ ಬೆಲಾರಸ್ ಇನ್ಕ್ಲೂಷನ್ಸ್ ವಿಲ್ ಫರ್ದರ್ ಡ್ಯಾಮೇಜ್ SCO's ಇಂಟರ್ನ್ಯಾಷನಲ್ ಕ್ರೆಡಿಬಿಲಿಟಿ. ಅಂದರೆ ಅಂತಾರಾಷ್ಟ್ರೀಯ ಒಂದು ವಿಶ್ವಾಸಾರ್ಹತೆಯನ್ನು ಸೊ ಈ ಬೆಲಾರಸ್ ಸೇರುವ ಮೂಲಕ ಏನಾಗಿದೆ ಅಂತಂದರೆ ಇಲ್ಲಿ ಕಡಿಮೆ ಆಗುವ ಅಥವಾ ಅದಕ್ಕೆ ಧಕ್ಕೆ ಉಂಟಾಗುವಂಥ ಚಾನ್ಸಸ್ ಕೂಡ ಇದೆ. ಹಾಗೆ ಯಾಕಂತಂದರೆ ಬೆಲಾರಸ್ ಈಸ್ ಅ ಹೆವಿಲಿ ಸ್ಯಾನ್ಷನ್ಡ್ ಅಡೋಕ್ರಸಿ. ಅಂದರೆ ಈ ಒಂದು ದೇಶದ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ನಿರ್ಬಂಧವನ್ನು ಹಾಕಿದ್ದಾರೆ. ಹಾಗೆ ಈ ರಷ್ಯಾ ಮತ್ತು ಯುಕ್ರೇನ್ ಒಂದು ವಾರ್ ಸಂದರ್ಭದಲ್ಲಿ ರಷ್ಯಾಗೆ ಏನು ಮಾಡಿದೆ ಅಂತಂದರೆ ಇದು ಮೌಖಿಕವಾಗಿ ಅಂದರೆ ವೋಕಲ್ ಆಗಿ ಏನು ಮಾಡಿದೆ ಅಂದರೆ ಈ ರಷ್ಯಾಕ್ಕೆ ಬೆಂಬಲವನ್ನು ನೀಡಿದೆ. ಅಂದರೆ ಇದು ಏನಾಗುತ್ತೆ, ಈ ಬೆಲಾರಸ್ ಅನ್ನುವಂಥದ್ದು ಯುದ್ಧ ಪ್ರಿಯ ರಾಷ್ಟ್ರವಾಗಿ ಕಂಡುಬರುತ್ತೆ. ಸೊ ಇಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಳ್ಬೇಕು ನಾವು ಪ್ರಿಲಿಮ್ಸ್. ಸೊ ಇಲ್ಲಿ ಟೋಟಲ್ ಇದರಲ್ಲಿ ಬರುವಂಥ ರಾಷ್ಟ್ರಗಳ ಒಂದು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಇವಾಗ 10ಕ್ಕೆ ಏರಿಕೆ ಆಗಿದೆ, ಇನ್ಕ್ಲೂಡಿಂಗ್ ಬೆಲಾರಸ್. ಸೊ ಇದನ್ನು ಯಾವಾಗ ಸ್ಥಾಪನೆಯನ್ನು ಮಾಡಲಾಗತ್ತೆ ಅಂತಂದರೆ 2001ರ ಈ ಶಾಂಘೈ ಸಮಿಟ್ನಲ್ಲಿ ಇದನ್ನು ಫಾರ್ಮ್ ಮಾಡಲಾಗತ್ತೆ. ಆ ಒಂದು ಫಾರ್ಮ್ ಮಾಡುವಂಥ ಸಂದರ್ಭದಲ್ಲಿ ಅದರ ಸಂಸ್ಥಾಪಕ ಅಥವಾ ಫೌಂಡಿಂಗ್ ಮೆಂಬರ್ಸ್ ಯಾರಾಗಿದ್ದಾರೆ ಅಂದರೆ ರಷ್ಯಾ, ಚೀನಾ, ಕಿರ್ಗಿಸ್ತಾನ್ ರಿಪಬ್ಲಿಕ್, ಕಜಕಿಸ್ತಾನ್, ತಜಿಕಿಸ್ತಾನ್ ಆ್ಯಂಡ್ ಉಜ್ಬೇಕಿಸ್ತಾನ್. ಈ ಕಂಟ್ರಿಗಳು ಏನಾಗಿದ್ದವು ಅಂತಂದರೆ ಅದರ ಒಂದು ಫೌಂಡಿಂಗ್ ಮೆಂಬರ್ಗಳಾಗಿರುತ್ತೆ. ಸೊ ಇವಾಗ ಸದ್ಯಕ್ಕೆ 10 ಮೆಂಬರ್ಗಳಿರುವಂಥ ಒಂದು ಆರ್ಗನೈಸೇಷನ್ ಆಗಿದೆ. ಹಾಗಿದ್ರೆ ಚೀನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಭಾರತ, ಪಾಕಿಸ್ತಾನ್, ಇರಾನ್. ಸೊ ಇಲ್ಲಿ ಇತ್ತೀಚೆಗೆ ಸೇರ್ಪಡೆ ಆಗಿರುವಂಥ 2 ಕಂಟ್ರಿಗಳು ಅಂತಂದರೆ 2023ರಲ್ಲಿ ಇರಾನ್ ಜಾಯ್ನ್ ಆಗುತ್ತೆ. ಹಾಗೆ 2024ರಲ್ಲಿ ಈ ಬೆಲಾರಸ್ ಕಂಟ್ರಿ ಅನ್ನುವಂಥದ್ದು ಜಾಯ್ನ್ ಆಗುತ್ತೆ. ಹಾಗಿದ್ರೆ ಈ ಒಂದು ಸಂಘಟನೆ ಉದ್ದೇಶಗಳು ಏನಂತಂದರೆ ಇಲ್ಲಿ ಟು ಅಡ್ರೆಸ್ ಸೆಕ್ಯೂರಿಟಿ ರಿಲೇಟೆಡ್ ಕನ್ಸರ್ನ್, ಅಂದರೆ ಭದ್ರತೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಪರಿಹರಿಸುವಂಥ ಗುರಿಯನ್ನು ಇದು ಹೊಂದಿದೆ. ಹಾಗೆ ಇನ್ ಕೇಸ್ ಏನಾದರೂ ಈ ದೇಶಗಳೊಟ್ಟಿಗೆ ಅಂದರೆ SCO ಮೆಂಬರ್ಸ್ಗಳ ನಡುವೆ ಏನಾದರೂ ಬಾರ್ಡರ್ ಇಶ್ಯೂಗಳಿದ್ದರೆ ಅಂದರೆ ಗಡಿ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಪರಿಹರಿಸುವಂಥ ಒಂದು ಉದ್ದೇಶವನ್ನು ಇದು ಹೊಂದಿದೆ. ಹಾಗೆ ಭಯೋತ್ಪಾದನೆಯ ವಿರುದ್ಧ ಹೋರಾಡುವಂಥ ಗುರಿಯನ್ನು ಕೂಡ ಇದು ಹೊಂದಿದೆ. ಸೊ ಇಲ್ಲಿ SCOನ ಪಾತ್ರವನ್ನು ನೋಡೋದಾದರೆ ಸೊ ಇಲ್ಲಿ SCOನಲ್ಲಿ ಸುಮಾರು ಏನಂತಂದರೆ 23% ಆಫ್ ವರ್ಲ್ಡ್ ಎಕನಾಮಿಕ್ ಔಟ್ಪುಟ್ ಅನ್ನುವಂಥದ್ದು ಇದೆ. ಅಂದರೆ ಆರ್ಥಿಕತೆಯಲ್ಲಿ 20% ಪಾತ್ರ ಏನಿದೆ ಅಂತಂದರೆ
ಈ 10 ದೇಶಗಳಿಂದ ಬರುತ್ತೆ. ಹಾಗೆ ಇಲ್ಲಿ ಜನಸಂಖ್ಯೆ ಅಂತ ಬಂದರೆ 42% ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಈ ಒಂದು 10 ಕಂಟ್ರಿಗಳಲ್ಲಿ ಕಂಡುಬರುತ್ತೆ. ಹಾಗೆ ಏನಂತಂದರೆ ಈ SC ಅನ್ನುವಂಥದ್ದು ಈ ಪಾಶ್ಚಿಮಾತ್ಯ ಒಂದು ಸಂಘಟನೆಗಳಿಗೆ ಏನು ಮಾಡುತ್ತೆ ಅಂತಂದರೆ ಅದಕ್ಕೆ ಸವಾಲನ್ನು ಹಾಕತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೊ ಇಲ್ಲಿ ವೆಸ್ಟರ್ನಲ್ಲಿ ಇಲ್ಲಿ ನ್ಯಾಟೋ ಅಲಯನ್ಸ್ ಅಂತ ಬರುತ್ತೆ. ಓಕೆ, ಸೊ ಅವುಗಳಿಗೆ ಸವಾಲು ಹಾಕುವಂಥ ಕೆಲಸವನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇತ್ತೀಚೆಗೆ ಅಂದರೆ ಟರ್ಕಿ ಏನು ಮಾಡಿತ್ತು ಅಂದರೆ ನ್ಯಾಟೋ ಮೆಂಬರ್. ಸೊ ಇಲ್ಲಿ ನ್ಯಾಟೋ ಮೆಂಬರ್ ಅಂತಂದರೆ US ಅಲೈಡ್ ಆಗಿರುವಂಥ ಕಂಟ್ರಿಗಳಿಗೆ ಏನು ಮಾಡುತ್ತೆ ಅಂತಂದರೆ ಅಲ್ಲಿ ಸೈನ್ಯ ನಿಯೋಜನೆಯನ್ನು ಅಥವಾ ರಕ್ಷಣೆಯನ್ನು ಮಾಡುತ್ತೆ. ಅಂದರೆ ಈ ರಷ್ಯನ್ ಕಂಟ್ರಿಗಳಿಂದ ಈಸ್ ಅ SCO ಡೈಲಾಗ್ ಪಾರ್ಟ್ನರ್ ಆ್ಯಂಡ್ ಅಸ್ಪೈರಿಂಗ್ ಟು ಬಿಕಮ್ ಫುಲ್ ಮೆಂಬರ್. ಸೊ ಈ ನ್ಯಾಟೋ ಮೆಂಬರ್ ಆಗಿರುವಂಥ ಒಂದು ದೇಶ. ಓಕೆ, ಸೊ ಇದೇನು ಮಾಡ್ತಾ ಇದೆ ಇವಾಗ SCOನ ಕಡೆ ಅಂದರೆ ಅದರ ಒಂದು ಸದಸ್ಯ ರಾಷ್ಟ್ರವಾಗಲಿಕ್ಕೆ ಅದು ತನ್ನ ಒಂದು ಆಸೆಯನ್ನು ವ್ಯಕ್ತಪಡಿಸಿದೆ. ಸೊ ಅಂದರೆ ಇದರ ಅರ್ಥ ಸೊ ಇದು ವೆಸ್ಟರ್ನ್ ಸ್ಟ್ರಕ್ಚರನ್ನು ಸೊ ಅದಕ್ಕೆ ಸವಾಲನ್ನು ಹಾಕ್ತಾ ಇದೆ ಅಂತ. ಸೊ ಹಾಗೆ SCO ಫುಲ್ಫಿಲಿಂಗ್ ಚೀನಾ ಸ್ಟ್ರಾಟಜಿಕ್ ಡಿಸೈನ್. ಸೊ ಇಲ್ಲಿ ಮೊದಲನೇದಾಗಿ SCO ಅನ್ನುವಂಥದ್ರಲ್ಲಿ ಚೀನಾದ ಡೊಮಿನೆನ್ಸ್ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಹೀಗಾಗಿ ಚೀನಾ ಈ ಒಂದು ಫೋರಮ್ ಮೂಲಕ ಏನು ಮಾಡ್ತಾ ಇದೆ ತನ್ನ ಸ್ಟ್ರಾಟಜಿಕ್ ಅಂದರೆ ತನ್ನ ಕಾರ್ಯತಂತ್ರದ ಯೋಜನೆಗಳನ್ನ ಇಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಸಾಧಿಸ್ಕೊಳ್ತಾ ಇದೆ. ಸೊ ಏನಂತಂದರೆ ಈವನ್ ರಷ್ಯಾ ಸೀಸ್ SCO ಆ್ಯಸ್ ಸೊ ಇದನ್ನು ರಷ್ಯಾ ಯಾವ ರೀತಿ ನೋಡುತ್ತೆ ಈ ಒಂದು ವೇದಿಕೆ ಏನಂತಂದರೆ ಸೊ ಫೋರಮ್ ಫಾರ್ ಎನ್ಕೌಂಟರಿಂಗ್ ವೆಸ್ಟರ್ನ್ ನೆರೇಟಿವ್ಸ್. ಅಂದರೆ ಇದು ಏನು ಪಾಶ್ಚಿಮಾತ್ಯ ದೇಶಗಳ ಒಂದು ಕೌಂಟರ್ ಆಗಿ ಅಥವಾ ಒಂದು ಪ್ರತಿಸ್ಪರ್ಧಿ ವೇದಿಕೆಯಾಗಿ ರಷ್ಯಾ ಈ ಒಂದು ವೇದಿಕೆಯನ್ನು ನೀಡುತ್ತೆ. ಸೊ ಹಾಗೆ ಸೆಂಟ್ರಲ್ ಏಷ್ಯಾ ಕನೆಕ್ಟಿವಿಟಿ ಕ್ಯಾಟಲಿಸ್ಟ್. ಸೊ ಈ ಒಂದು ವೇದಿಕೆ ಅಡಿಯಲ್ಲಿ ಹಲವಾರು ದೇಶಗಳು ಏನು ಮಾಡುತ್ತೆ ಅಂತಂದರೆ ಒಂದಿಷ್ಟು ಒಪ್ಪಂದಗಳನ್ನ ಮಾಡಿಕೊಳ್ಳುತ್ತೆ. ಅದರಲ್ಲಿ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಯೋಜನೆಗಳು. ಸೊ ಇಲ್ಲಿ INSTC ಅಂತ ಬರುತ್ತೆ. ಹಾಗೆ ಚಹಬಾರ್ ಪ್ರಾಜೆಕ್ಟ್. ಸೊ ಇದನ್ನು ಅಫ್ಘಾನಿಸ್ತಾನದಲ್ಲಿ ಏನು ಮಾಡಲಾಗ್ತಾ ಇದೆ ಈ ಒಂದು ಬಂದರನ್ನು ಭಾರತ ನಿರ್ಮಾಣವನ್ನು ಮಾಡ್ತಾ ಇದೆ. ಹಾಗೆ ಇಲ್ಲಿ SCO ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನಲ್ಲಿ ಇರುವಂಥ ಸವಾಲುಗಳು ಏನಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಎಕ್ಸ್ಪಾನ್ಷನ್ ಡಿಲೇಮಾ ಅಂದರೆ ವಿಸ್ತರಣಾ ಒಂದು ದ್ವಂದ್ವತೆ ಅಂತ ಹೇಳಿ. SCO ಎನ್ಲಾರ್ಜ್ಮೆಂಟ್ ಇನ್ಕ್ಲೂಡಿಂಗ್ ಬೆಲಾರಸ್ ರೈಸಸ್ ಇಟ್ಸ್ ಗ್ಲೋಬಲ್ ಪ್ರೊಫೈಲ್ ಬಟ್ ಡೈಲ್ಯೂಟ್ಸ್ ರೀಜನಲ್ ಫೋಕಸ್. ಸೊ ಇದು ಏನೋ ವಿಸ್ತರಣೆಯನ್ನು ಕೂಡ ಮಾಡಿದೆ, ಬಟ್ ಅಂದರೆ ಈ ಯುರೋಪಿಯನ್ ಕಂಟ್ರಿಗೂ ಕೂಡ ಮಾಡಿದೆ. ಬಟ್ ಇಲ್ಲಿ ಏನಿದೆ ಅಂದರೆ ರೀಜನಲ್ ಆಗಿ ಕೆಲವೊಂದಿಷ್ಟು ಇಶ್ಯೂಗಳು ಇದೆ, ಅವುಗಳ ಹತ್ರ ಏನು ಮಾಡಬೇಕಾಗಿದೆ ಸೊ ಇದು ಫೋಕಸನ್ನು ಮಾಡಬೇಕಾಗಿದೆ. ಸೊ ಇತರೆ ಒಂದು ಚಾಲೆಂಜಸ್ಗಳನ್ನ ನೋಡೋದಾದರೆ ಅಫ್ಘಾನಿಸ್ತಾನ್ ಪಾಲಿಸಿ ಪ್ರಾಕ್ಟೀಸರ್. ಸೊ ಇದು ಕೂಡ ಅಫ್ಘಾನಿಸ್ತಾನ ಅನ್ನುವಂಥದ್ದು SCOನ ಮೆಂಬರ್ ಆಗಿದೆ. ಸೊ ಇಲ್ಲಿ ಇರುವಂಥದ್ದು ಏನಂತಂದರೆ ಇಲ್ಲಿ ತಾಲಿಬಾನ್ ಆಡಳಿತ ಇದೆ. ಸೊ ಹೀಗಾಗಿ ತಾಲಿಬಾನ್ ಬೈಲ್ಯಾಟ್ರಲಿ ಫಾರ್ ಇಂಡಿವಿಜುವಲ್ ಇಂಟ್ರೆಸ್ಟ್. ಸೊ ಇಲ್ಲಿ ಸೊ ಇದರ ಹಿತಾಸಕ್ತಿಗಳೇ ಬೇರೆ ಇರುತ್ತೆ. ಯಾವುದೇ ಒಂದು ಆರ್ಗನೈಸೇಷನ್ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸಮಾನ ಮನಸ್ಕ ದೇಶಗಳು ಸೇರಿ ಮಾಡಿರುತ್ತೆ, ಆರ್ಗನೈಸೇಷನ್ ಪ್ರಾರಂಭ ಮಾಡಿರುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಪ್ರತ್ಯೇಕ ಅಂದರೆ ಸ್ವಹಿತಾಸಕ್ತಿಗಳಿಗಾಗಿ ಸೊ ಇಲ್ಲಿ ಈ ಒಂದು ಕಂಟ್ರಿ ಅನ್ನುವಂಥದ್ದು ಕೆಲಸವನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಚೀನಾಸ್ ಮಲ್ಟಿಲ್ಯಾಟ್ರಲ್ ಪವರ್ ಪ್ಲೇ. ಸೊ ಚೀನಾ ಏನು ಮಾಡ್ತಾ ಇದೆ ಅಂದರೆ ಬಹುಪಕ್ಷೀಯವಾಗಿ ತನ್ನ ಒಂದು ಪಾತ್ರವನ್ನು ನಿರ್ವಹಣೆಯನ್ನು ಮಾಡ್ತಾ ಇದೆ. ಅಂದರೆ ಇಲ್ಲಿ ಚೀನಾನೇ ಡಾಮಿನೇಟ್ ಆಗಿರುವಂಥದ್ದು ಈ ಒಂದು ಅಂದರೆ ಈ ಸದಸ್ಯ ರಾಷ್ಟ್ರಗಳಲ್ಲಿ ಏನು ಮಾಡ್ತಾ ಇದೆ ಚೀನಾ ತನ್ನ ಪ್ರಾಬಲ್ಯವನ್ನು ಬೀರ್ತಾ ಇದೆ. ಯಾವ ರೀತಿ ಅಂತಂದರೆ ಇಲ್ಲಿ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಬರುತ್ತೆ. ಸೊ ಹೀಗಾಗಿ ಈ ಒಂದು ಉಪಕ್ರಮವನ್ನು ಪ್ರಮೋಟ್ ಮಾಡಲಿಕ್ಕೆ ಸೊ ಈ ಒಂದು ವೇದಿಕೆಯನ್ನು ಸೊ ಇಲ್ಲಿ ಈ ಚೀನಾ ಬಳಸ್ಕೊಳ್ತಾ ಇರುವಂಥದ್ದು. ಸೊ ಇಲ್ಲಿ ಈ SCOಗೆ ಸಂಬಂಧಪಟ್ಟಂತೆ ಭಾರತ ಏನೆಲ್ಲ ಒಂದು ಉಪಕ್ರಮಗಳನ್ನ ಕೈಗೊಂಡಿದೆ ಅಂತಂದರೆ ಫಸ್ಟ್ ಒನ್ ಸೆಟ್ಟಿಂಗ್ ಅಪ್ ಅ ನ್ಯೂ SCO ಸ್ಪೆಷಲ್ ವರ್ಕಿಂಗ್ ಗ್ರೂಪ್. ಸೊ ಇಲ್ಲಿ ಹಲವಾರು ರೀತಿಯ ಒಂದು ಸ್ಟಾರ್ಟಪ್ಗಳನ್ನು ಮತ್ತು ಇನೋವೇಷನ್ಗಳ ಮೇಲೆ ಏನು ಮಾಡಿದೆ ಅಂತಂದರೆ ಒಂದು SCO ಸ್ಪೆಷಲ್ ವರ್ಕಿಂಗ್ ಗ್ರೂಪನ್ನು ಕ್ರಿಯೇಟನ್ನು ಮಾಡಿದೆ. ಹಾಗೆ ಸೆಟ್ಟಿಂಗ್ ಅಪ್ ಅ ನ್ಯೂ SCO ಸಬ್ ಗ್ರೂಪ್ ಆನ್ ಕೋಆಪರೇಷನ್ ಟ್ರೆಡಿಷನಲ್ ಮೆಡಿಸಿನ್ ಫಾರ್ ಅಂದರೆ ಈ ಟ್ರೆಡಿಷನಲ್ ಮೆಡಿಸಿನ್ ಅಂತಂದರೆ ಸಾಂಪ್ರದಾಯಿಕ ಒಂದು ಔಷಧ ಅಂದರೆ ಅಲೋಪತಿ ಆಗಿರ್ಬೋದು, ಆಯುರ್ವೇದ, ಯುನಾನಿ. ಸೊ ಇವುಗಳ ಒಂದು ಸಹಕಾರಕ್ಕಾಗಿ ಸಂಬಂಧಪಟ್ಟಂತೆ ಒಂದು SCO ಸಬ್ ಗ್ರೂಪನ್ನು ಕೂಡ ಭಾರತ ಕ್ರಿಯೇಟ್ ಮಾಡಿದೆ. ಹಾಗೆ ಭಾರತ ಮೊದಲನೇ ಬಾರಿಗೆ ಫಸ್ಟ್ ಎವರ್ SCO ಸ್ಟಾರ್ಟಪ್ ಫೋರಮನ್ನು ಕೂಡ ಆರಂಭವನ್ನು ಮಾಡಿದೆ. ಹಾಗೆ
ಫಸ್ಟ್ ಎವರ್ SCO ಯಂಗ್ ಸೈಂಟಿಸ್ಟ್ ಕನ್ಕ್ಲೇವ್, ಅಂದರೆ ತರುಣ ಒಂದು ಸೈಂಟಿಸ್ಟ್ಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಒಂದು ವೇದಿಕೆಯನ್ನು ಕೂಡ ಸೊ ಭಾರತ ಏನು ಮಾಡಿದೆ ಇಲ್ಲಿ ಕ್ರಿಯೇಟನ್ನು ಮಾಡಿದೆ. ಹಾಗೆ ಇಲ್ಲಿ ಭಾರತ ಮತ್ತು SCO ನಡುವಿನ ಒಂದು ಸಂಬಂಧವನ್ನು ನೋಡೋದಾದರೆ ಭಾರತ ಇಲ್ಲಿ 2005 ಏನು ಮಾಡಲಾಗತ್ತೆ ಅಂದರೆ ಇದಕ್ಕೆ ಅಬ್ಸರ್ವರ್ ಸ್ಟೇಟಸನ್ನು ಅಂದರೆ ವೀಕ್ಷಕ ಸ್ಥಾನಮಾನವನ್ನು ನೀಡಲಾಗತ್ತೆ. ಹಾಗೆ 2017 ಏನಾಗುತ್ತೆ ಅಂತಂದರೆ ಭಾರತ ಈ SCOನ ಫುಲ್ ಮೆಂಬರ್ ಶಿಪ್ ಅಂದರೆ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತೆ. ಸೊ ಇದು ಕೂಡ ಇಲ್ಲಿ ಪ್ರಿಲಿಮ್ಸ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಯಾವಾಗ ಇದಕ್ಕೆ ಸೇರ್ಪಡೆ ಆಗುತ್ತೆ ಅನ್ನುವಂಥದ್ದು ಕೂಡ. ಭಾರತ ಇದರ ಒಂದು ಸಂಸ್ಥಾಪಕ ರಾಷ್ಟ್ರ ಅಲ್ಲ, ಗೊತ್ತಿರಲಿ. ಹಾಗೆ ಇಂಡಿಯಾಸ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಇಟ್ಸ್ ಪ್ರಿಯಾರಿಟೈಸ್ ಆ್ಯಸ್ SCO ಮೆಂಬರ್, ಅಂದರೆ ಸೊ ಇಲ್ಲಿ ಭಾರತ ಅನ್ನುವಂಥದ್ದು ಈ SCO ಮೆಂಬರ್ ಆಗಿ ಇದರ ಆದ್ಯತೆಗಳೇನು ಅಂತ ನೋಡೋಣ. ಸೊ ಮೊದಲನೇದಾಗಿ ರಷ್ಯಾ ಈ ಒಂದು ವೇದಿಕೆಯನ್ನು ವೆಸ್ಟರ್ನ್ ಕೌಂಟರ್ ಆಗಿ ನೋಡುತ್ತೆ. ಸೊ ಇಲ್ಲಿ ಏನಂತಂದರೆ ಭಾರತ ಅಂದರೆ ಇತ್ತೀಚೆಗೆ ನಡೆದಂಥ ಈ ಕಜಕಿಸ್ತಾನನ ಈ ಅಸ್ತಾನ ಪ್ರದೇಶದಲ್ಲಿ ನಡೆದಂಥ ಈ ಒಂದು ಮೀಟಿಂಗ್ಗೆ ಭಾರತದ ಪ್ರಧಾನಮಂತ್ರಿಯವರು ಅಟೆಂಡ್ ಆಗಿರೋದಿಲ್ಲ. ಹಾಗೆ ಸೊ 2023 ಈ SCO ಸಮಿತಿ ಅನ್ನುವಂಥದ್ದು ಭಾರತ ಹೋಸ್ಟ್ ಮಾಡಿರುತ್ತೆ, ಬಟ್ ಅದನ್ನು ಈ ವರ್ಚುವಲ್ ಫಾರ್ಮ್ಯಾಟ್ನಲ್ಲಿ ಆ ಒಂದು ಮೀಟಿಂಗನ್ನು ಕಂಡಕ್ಟನ್ನು ಮಾಡಿರುತ್ತೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಆದ್ಯತೆಯನ್ನು ನೀಡುತ್ತೆ ಅಂತಂದರೆ ಫಸ್ಟ್ ಒನ್, ಇಂಡಿಯಾ ಸ್ಟ್ರಾಟಜಿಕಲಿ ಯುಟಿಲೈಸಸ್ ಆ್ಯಂಡ್ ಪ್ರಿಯೋರಿಟೈಸ್ ದ SCO ಫೋರಮ್ ಟು ಇಂಪ್ರೂವ್ ರಿಲೇಷನ್ ವಿತ್ ಸೆಂಟ್ರಲ್ ಏಷ್ಯಾ. ಸೊ ಇಲ್ಲಿ ಮಧ್ಯ ಒಂದು ಏಷ್ಯಾಗಳೊಟ್ಟಿಗೆ ತನ್ನ ಸಂಬಂಧಗಳನ್ನ ಸೊ ಇಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ಈ ಒಂದು ವೇದಿಕೆಯನ್ನು ಬಳಸ್ಕೊಳ್ತಾ ಇದೆ. ಹಾಗೆ ಭಯೋತ್ಪಾದನೆ ವಿರುದ್ಧ ಹೋರಾಡಲಿಕ್ಕೆ. ಸೊ ಈ ಒಂದು ಫೋರಮ್ನಲ್ಲಿ ಪಾಕಿಸ್ತಾನ ಕೂಡ ಇದೆ. ಸೊ ಇಲ್ಲಿ ಪಾಕಿಸ್ತಾನ ಅನ್ನುವಂಥದ್ದು ಏನಂತಂದರೆ ಸೊ ಇದು ಒಂದು ಭಯೋತ್ಪಾದನೆಗೆ ಏನು ಮಾಡ್ತಾ ಇದು ಒಂದು ಬೆಂಬಲವನ್ನು ನೀಡುವಂಥ ಕಂಟ್ರಿ ಆಗಿದೆ. ಹಾಗೆ ಇಂಡಿಯಾ ರೆಫರೆನ್ಸ್ ಇನ್ಕಾರ್ಪೊರೇಟೆಡ್ ಇಂಟು ದ ಡಿಕ್ಲರೇಷನ್. ಸೊ ಹಲವಾರು ಒಂದು ವೇದಿಕೆಗಳಲ್ಲಿ ಏನು ಮಾಡಿದೆ ಅಂದರೆ ಭಾರತದ ಒಂದು ರೆಫರೆನ್ಸ್ಗಳನ್ನ ಹಲವಾರು ವೇದಿಕೆಗಳಲ್ಲಿ ಅಳವಡಿಸ್ಕೊಂಡಿರುವಂಥದ್ದನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ G20 ಥೀಮ್ಸ್ ಲೈಕ್ ಸೊ ಇಲ್ಲಿ ಥೀಮ್ ಅಂತ ಬರುತ್ತೆ, ಅಥವಾ ಘೋಷವಾಕ್ಯ ಅಥವಾ ಧ್ಯೇಯವಾಕ್ಯ ಅಂತ ಕರಿತೀವಲ್ವ. ಸೊ ಇಲ್ಲಿ 1 ಅರ್ತ್ 1 ಫ್ಯಾಮಿಲಿ ಆ್ಯಂಡ್ 1. ಸೊ ಈ ಒಂದು ಘೋಷವಾಕ್ಯವನ್ನು ಭಾರತವೇ ರೂಪಿಸಿರುತ್ತೆ. ನೆಕ್ಸ್ಟ್ ಟಾಪಿಕ್, ಇಂಡಿಯಾ ರಷ್ಯಾ ರಿಲೇಷನ್. ಭಾರತ ಮತ್ತು ರಷ್ಯಾದ ನಡುವಿನ ಒಂದು ಸಂಬಂಧದ ಕುರಿತು ನೋಡೋಣ. ಸೊ ಇತ್ತೀಚೆಗೆ ಏನಂತಂದರೆ ಭಾರತ ಮತ್ತು ರಷ್ಯಾದ ನಡುವೆ ಒಂದು ವಾರ್ಷಿಕ ಸಮಿತಿ ಅನ್ನುವಂಥದ್ದು, ವಾರ್ಷಿಕ ಸಭೆ ಅನ್ನುವಂಥದ್ದು, ಅಂದರೆ ಭಾರತ ಮತ್ತು ರಷ್ಯಾದ ನಡುವಿನ 22ನೇ ವಾರ್ಷಿಕ ಸಮಿತಿ ಅನ್ನುವಂಥದ್ದು ನಡೆದಿರುತ್ತೆ. ಸೊ ಅದಕ್ಕೆ ಭಾರತದ ಪ್ರಧಾನಿ ಮತ್ತು ಇಟಲಿ ಅಂದರೆ ರಷ್ಯನ್ ಪ್ರೈಮ್ ಮಿನಿಸ್ಟರ್ ಕೂಡ ಇದರಲ್ಲಿ ಮೀಟ್ ಆಗಿರ್ತಾರೆ. ಸೊ ಈ ಹಿಂದೆ ಕೊನೆಯ ಬಾರಿ ಮೀಟ್ ಆಗಿರುವಂಥದ್ದು 2021. ಸೊ ಈ ಮೀಟಿಂಗ್ ನಡೆದಿರುವಂಥದ್ದು ಭಾರತದ ನವದೆಹಲಿಯಲ್ಲಿ ನಡೆದಿರುತ್ತೆ. ಹಾಗೆ ಈ ಒಂದು ಮೀಟಿಂಗ್ನ ಇಂಪಾರ್ಟೆಂಟ್ ಔಟ್ಕಮ್ಸ್ ಅಥವಾ ಫಲಿತಾಂಶಗಳನ್ನ ನೋಡೋದಾದರೆ, ಸೊ ಈ ಎರಡೂ ದೇಶಗಳು ಈ ಒಂದು ಭೇಟಿಯ ಸಂದರ್ಭದಲ್ಲಿ ಉಭಯ ದೇಶಗಳ ವ್ಯಾಪಾರ ಮತ್ತು ಆರ್ಥಿಕ ಒಂದು ಪಾಲುದಾರಿಕೆ ಕುರಿತು ಮಾತುಕತೆಯನ್ನು ಮಾಡಿವೆ. ಹಾಗೆ 2030 ವೇಳೆಗೆ ಬೈಲ್ಯಾಟ್ರಲ್ ಟ್ರೇಡ್ ಅಂದರೆ ದ್ವಿಪಕ್ಷೀಯ ವ್ಯಾಪಾರ ಅನ್ನುವಂಥದ್ದು $100 ಬಿಲಿಯನ್ ಇರಲಿದೆ ಅಂತ ಹೇಳಿ ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಹಾಗೆ ಎರಡೂ ದೇಶವು ಕೂಡ ತಮ್ಮ ಅಂದರೆ ಸ್ಥಳೀಯ ಕರೆನ್ಸಿ, ಸೊ ಇಲ್ಲಿ ಇಂಡಿಯನ್ ಕರೆನ್ಸಿ ಅಂತಂದರೆ ರೂಪಾಯಿ ಅಂತ ಕರಿತೀವಿ. ಹಾಗೆ ಸೊ ಇಲ್ಲಿ ರಷ್ಯನ್ ಕರೆನ್ಸಿಯನ್ನು ನಾವು ರುಬೆಲ್ ಅಂತ ಕರಿತೀವಿ. ಸೊ ಹೀಗಾಗಿ ಎರಡೂ ದೇಶಗಳು ತಮ್ಮ ಕರೆನ್ಸಿಗಳ ಮೂಲಕ ವ್ಯಾಪಾರವನ್ನು ಮಾಡಿಕೊಳ್ಬೇಕಂತ ಹೇಳಿ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗೆ ಇದರೊಟ್ಟಿಗೆ ಮಿಲಿಟ್ರಿ ಕೋಆಪರೇಷನ್ ಅಂದರೆ ಮಿಲಿಟ್ರಿ ಸಹಕಾರವನ್ನು ಕೂಡ ಮಾಡಲಾಗಿದೆ. ಏನಂತಂದರೆ ಸೊ ಇಲ್ಲಿ ಜಾಯಿಂಟ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ ಆಫ್ ಸ್ಪೇರ್ ಪಾರ್ಟ್ಸ್ ಅಂದರೆ ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಬಿಡಿಭಾಗಗಳಂತ ಬರುತ್ತಲ್ವ. ಸೊ ಅವುಗಳನ್ನ ಎರಡೂ ಸೇರಿ ಜಂಟಿಯಾಗಿ ಏನಂತಂದರೆ ಭಾರತದಲ್ಲಿ ಉತ್ಪಾದನೆ ಮಾಡುವಂಥ ಮಾತುಕತೆ ಅಥವಾ ಇದಕ್ಕೆ ಎರಡೂ ದೇಶಗಳು ಕೂಡ ಒಪ್ಪಿಗೆಯನ್ನು ನೀಡಿವೆ. ಹಾಗೆ ಇನ್ನು ಉಕ್ರೇನ್ಗೆ ಸಂಬಂಧಿಸಿದಂತೆ ಭಾರತ ಯಾವ ರೀತಿ ಒಂದು ನಿಲುವನ್ನು ಹೊಂದಿದೆ ಅಂತಂದರೆ, ಸೊ ಎರಡೂ ದೇಶಗಳನ್ನ ಇಲ್ಲಿ ಒಂದು ರಾಜತಾಂತ್ರಿಕ ಮಾರ್ಗದ ಮೂಲಕ ಅಂದರೆ ಇಲ್ಲಿ ಮಾತುಕತೆಯ ಮೂಲಕ ಶಾಂತಿನ ತರಲಿಕ್ಕೆ ಭಾರತ ಏನು ಮಾಡ್ತಾಯಿದೆ ಅಂತಂದರೆ ಪ್ರಯತ್ನವನ್ನು ಮಾಡ್ತಾಯಿದೆ. ಸೊ ಇಲ್ಲಿ ಭಾರತ ಮತ್ತು ಈ ರಷ್ಯಾದ ನಡುವಿನ ರಿಲೇಷನಿಂದ ಎರಡೂ ದೇಶಗಳಿಗೆ ಯಾವ ರೀತಿ ಒಂದು ಪ್ರಯೋಜನ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒನ್ ಸ್ಟ್ರಾಟಜಿಕ್. ಸೊ ಇಲ್ಲಿ ಕನ್ಸರ್ನ್ ಅಬೌಟ್
ಬೋತ್ ಇಂಡಿಯಾ ಆ್ಯಂಡ್ ರಷ್ಯಾ ಹ್ಯಾವ್ ಅ ಶೇರ್ಡ್ ಕನ್ಸರ್ನ್ ಅಬೌಟ್ ಚೀನಾಸ್ ರೈಸ್ ಇನ್ ದೇರ್ ನೈಬರ್ಹುಡ್ ಆ್ಯಂಡ್ ಪ್ರಿವೆಂಟ್ ದಿ ರೈಸ್ ಆಫ್ ಚೀನಾ ಆಸ್ ದ ರೀಜನಲ್ ಹೆಜಿಮೋನ್. ಸೊ ಭಾರತದ ನೆರೆಹೊರೆಯ ದೇಶಗಳು ಕೂಡ ಏನು ಮಾಡ್ತಾಯಿದೆ, ಚೀನಾ ಏನು ಮಾಡ್ತಾಯಿದೆ ತನ್ನ ಹೂಡಿಕೆಯ ಮೂಲಕ ಅಥವಾ ಸಾಲ ನೀಡುವ ಮೂಲಕ ಭಾರತದ ನೆರೆಹೊರೆಯ ದೇಶಗಳೊಟ್ಟಿಗೆ ಅದು ಪ್ರಭಾವವನ್ನು ಬೀರ್ತಾ ಇದೆ. ಹಾಗೆ ಈ ರಷ್ಯನ್ ಕಂಟ್ರಿಗಳ ಸುತ್ತಲೂ ಕೂಡ ಅದರ ನೆರೆಹೊರೆಯ ದೇಶಗಳು ಕೂಡ ಏನು ಮಾಡ್ತಾ ಇದೆ, ಸೊ ಇಲ್ಲಿ ಹೂಡಿಕೆ ಮತ್ತು ಸಾಲದ ಮೂಲಕ ಸೊ ಆ ಒಂದು ಪ್ರದೇಶದಲ್ಲಿ ಅಂದರೆ ಡಾಮಿನೆನ್ಸನ್ನು ಮಾಡ್ತಾಯಿದೆ. ಸೊ ಇದರಾಗೆ ಏನಂತಂದರೆ ಸೊ ಇದು ಎರಡೂ ದೇಶಗಳಿಗೆ ಏನಾಗಿದೆ ಅಂತಂದರೆ ಕನ್ಸರ್ನ್ ಆಗಿದೆ, ಸವಾಲಾಗಿದೆ. ಸೊ ಇದನ್ನು ಫೇಸ್ ಮಾಡುವಂಥದ್ದು ಎರಡೂ ದೇಶಗಳ ಒಂದು ಕೆಲಸ ಆಗಿದೆ. ಹಾಗೆ ಶೇರ್ಡ್ ವಿಷನ್ ಆಫ್ ವರ್ಲ್ಡ್ ಆರ್ಡರ್. ಸೊ ಎರಡು ದೇಶಗಳು ಕೂಡ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಅಡ್ವೊಕೇಟ್ ಫಾರ್ ಎ ಮಲ್ಟಿಪೋಲಾರ್ ವರ್ಲ್ಡ್ ಆರ್ಡರ್. ಅಂದರೆ ಸೊ ಇಲ್ಲಿ ಅಂದರೆ ಎಲ್ಲ ದೇಶಗಳು ಅಂದರೆ ಪ್ರತ್ಯೇಕವಾಗಿ ತನ್ನ ಭಿನ್ನವಾದ ನಿಲುವುಗಳನ್ನು ಹೊಂದಿರುತ್ತೆ. ಸೊ ಹೀಗಾಗಿ ಎಲ್ಲ ದೇಶಗಳು ತಮ್ಮ ವಾಯ್ಸನ್ನು ಅಥವಾ ತನ್ನ ಧ್ವನಿಯನ್ನು ರೈಸ್ ಮಾಡಲಿಕ್ಕೆ ಇದು ಅವಕಾಶವನ್ನು ಮಾಡುತ್ತೆ. ಅಂದರೆ ಇಲ್ಲಿ ಯೂನಿಲ್ಯಾಟ್ರಲ್ ಆ್ಯಕ್ಷನ್ನ ಅಪೋಜನ ಮಾಡುತ್ತೆ. ಅಂದರೆ ಏಕಪಕ್ಷೀಯವಾಗಿ ಏನಾದರೂ ಕ್ರಮಗಳನ್ನ ಕೈಗೊಳ್ಳುವಂತಿದ್ದರೆ ಅದನ್ನು ಅಪೋಜನ ಮಾಡುತ್ತೆ. ನೆಕ್ಸ್ಟ್ ಮಿಲಿಟ್ರಿ ಕೊಲಾಬರೇಷನ್. ಅಂದರೆ ಈ ಮಿಲಿಟ್ರಿ ಸಹಕಾರ ಅನ್ನುವಂಥದ್ದು ಎರಡು ದೇಶಗಳ ನಡುವೆ ಏನಾಗುತ್ತೆ, ಇಲ್ಲಿ ಮಿಲಿಟ್ರಿ ಉಪಕರಣಗಳು ಅನ್ನುವಂಥದ್ದನ್ನು ಬೈ ಮಾಡ್ತೀವಿ, ಹಾಗೆ ಸೆಲ್ ಕೂಡ ಮಾಡ್ತೀವಿ. ಸೊ ಇಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಅಂತ ಬರುತ್ತೆ. ಸೊ ಈ ಕ್ಷಿಪಣಿಯನ್ನು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಯನ್ನು ಮಾಡ್ತಾಯಿದೆ. ಹಾಗೆ ಕಲಶ್ನಿಕೋವ್ 203 ಅಸಾಲ್ಟ್ ರೈಫಲ್ಸನ್ನು ಕೂಡ ಏನು ಮಾಡ್ತಾಯಿದೆ ಅಂತಂದರೆ ಜಂಟಿಯಾಗಿ ರಷ್ಯಾ ಮತ್ತು ಇಂಡಿಯಾ ಏನು ಮಾಡ್ತಾಯಿದೆ, ಡೆವಲಪನ್ನು ಮಾಡ್ತಾಯಿದೆ. ಎಸ್ ಹಾಗೆ ರಷ್ಯಾ ಹ್ಯಾಸ್ ಅಪ್ರೂವ್ಡ್ ದಿ ಸೇಲ್ ಆಫ್ ಬ್ರಹ್ಮೋಸ್ ಮಿಸೈಲ್. ಸೊ ಅಂದರೆ ಏನು ಜಂಟಿಯಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಲ್ವ ರಷ್ಯಾ ಮತ್ತು ಭಾರತ, ಸೊ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಫಿಲಿಪೈನ್ಸ್ಗೆ ಏನು ಮಾಡ್ತಾಯಿದೆ ಅಂತಾರೆ ಭಾರತ, ಅಂದರೆ ರಷ್ಯಾ ಏನು ಮಾಡ್ತಾಯಿದೆ ಸೇಲನ್ನು ಮಾಡ್ತಾಯಿದೆ. ಸೊ ಈ ಮೂಲಕ ಅದು ಚೀನಾಗೆ ಕೌಂಟರನ್ನು ನೀಡ್ತಾ ಇದೆ. ಹಾಗೆ ಎರಡೂ ದೇಶಗಳು ಕೂಡ ಇಲ್ಲಿ ಭಯೋತ್ಪಾದನೆ ವಿರುದ್ಧ ಹೋರಾಡುತ್ತೆ. ಹಾಗೆ ಹಲವಾರು ವೇದಿಕೆಗಳನ್ನು ಕೂಡ ಶೇರ್ ಮಾಡಿಕೊಳ್ಳುತ್ತೆ ಭಾರತ ಮತ್ತು ರಷ್ಯಾ. ಸೊ ಇಲ್ಲಿ ಯುನೈಟೆಡ್ ನೇಷನಲ್ಲಿ ಕೂಡ ಇವು ಮೆಂಬರ್ಗಳಾಗಿವೆ. ಹಾಗೆ ಬ್ರಿಕ್ಸ್, NSG ಹಾಗೆ SCOನ ಮೆಂಬರ್ ಆಗಿದೆ. ಸೊ ಇದರ ಅರ್ಥ ಎರಡೂ ದೇಶಗಳು ಅಂತಂದರೆ ಸಮಾನ ಮನಸ್ಕ ದೇಶಗಳಾಗಿರುತ್ತೆ ಅಂತ. ಸೊ ಇಲ್ಲಿ ಸಿಗ್ನಿಫಿಕೆನ್ಸ್ ಫಾರ್ ರಷ್ಯಾ ಅಂದರೆ ಈ ಎರಡೂ ದೇಶ ನಡುವಿನ ರಿಲೇಷನಿಂದಾಗಿ ರಷ್ಯಾಕ್ಕೆ ಏನು ಇಂಪಾರ್ಟೆನ್ಸ್ ಆಗುತ್ತೆ, ಹಾಗೆ ಭಾರತಕ್ಕೆ ಯಾವ ರೀತಿ ಇಂಪಾರ್ಟೆನ್ಸ್ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಏನಂತಂದರೆ ವೆಸ್ಟರ್ನ್ ಅಂದರೆ ವೆಸ್ಟ್ ಭಾಗದಲ್ಲಿರುವಂಥ ಏಕಮಾತ್ರ ಒಂದು ಪ್ರಭುತ್ವ ಮಿತ್ರ ರಾಷ್ಟ್ರವಾಗಿ ಭಾರತ ಕಂಡುಬರುತ್ತೆ. ಹಾಗೆ ಇನ್ನು ಪೊಲಿಟಿಕಲ್ ಆಗಿ ಈ ಒಂದು ಭಾರತಕ್ಕೆ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ರಷ್ಯಾ ಇಸ್ ಸೊ ಈ ಹಿಂದೆನೂ ಕೂಡ ಅಂದರೆ ಹಲವಾರು ಒಂದು ಸಂದರ್ಭದಲ್ಲಿ ಭಾರತಕ್ಕೆ ರಷ್ಯಾ ಭಾರತದ ಪರವಾಗಿ ನಿಂತಿರುವುದನ್ನು ನೋಡ್ಬೋದು. ಹಾಗೆ ಈ ಚೀನಾದೊಟ್ಟಿಗೆ ಭಾರತ ಅಂದರೆ ಈ ರಷ್ಯಾದ ರಿಲೇಷನ್ ಅನ್ನೋದು ಚೆನ್ನಾಗಿದೆ. ಆದರೆ ಈ ಇಂಡಿಯಾ ಚೀನಾ ಇಶ್ಯೂ ಅಂತ ಬಂದಾಗ ಭಾರತ ಇಲ್ಲಿ ಯಾವುದೇ ಒಂದು ಅಂದರೆ ಈ ರಷ್ಯಾ ಅನ್ನುವಂಥದ್ದು ಯಾವುದೇ ಒಂದು ರಾಷ್ಟ್ರದ ಪರವಾಗಿ ನಿಂತ್ಕೊಳ್ಳೋದಿಲ್ಲ. ಅಂದರೆ ಅಲ್ಲಿ ನ್ಯೂಟ್ರಲ್ ಪೊಸಿಷನ್ನ ಏನು ಮಾಡುತ್ತೆ ಅಂತಂದರೆ ಕಾಯ್ದುಕೊಳ್ಳುತ್ತೆ. ಅಂದರೆ ಇದರಿಂದ ಭಾರತಕ್ಕೆ ಯಾವುದೇ ರೀತಿಯ ಒಂದು ಧಕ್ಕೆ ಅನ್ನುವಂಥದ್ದು ಆಗೋದಿಲ್ಲ ಅಥವಾ ಹರ್ಟ್ ಅನ್ನುವಂಥದ್ದು ಆಗೋದಿಲ್ಲ. ಎಸ್, ಸೊ ಇಲ್ಲಿ ಆರ್ಥಿಕವಾಗಿ ರಷ್ಯಾಕ್ಕೆ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋಣ. ಎಸ್, ಸೊ ಇಲ್ಲಿ ರಷ್ಯಾದಿಂದ ನಾವು ಮೇಜರಾಗಿ ಆಯಿಲ್ ಮತ್ತು ಏನಂತಂದರೆ ಇಲ್ಲಿ ಕೆಲವೊಂದಿಷ್ಟು ಡಿಫೆನ್ಸ್ ಇನ್ಸ್ಟ್ರೂಮೆಂಟ್ಗಳನ್ನ ಏನು ಮಾಡ್ಕೋತೀವಿ, ಆಮದನ್ನು ಮಾಡ್ಕೋತೀವಿ. ಸೊ ಹೀಗಾಗಿ ಭಾರತದ ಮಾರುಕಟ್ಟೆ ಇದಕ್ಕೆ ಅವಕಾಶವನ್ನು ನೀಡುತ್ತೆ. ಎಸ್, ಸೊ ಯಾಕಂತಂದರೆ ರಷ್ಯಾದ ಮೇಲೆ ಈಗಾಗಲೇ ಹಲವಾರು ದೇಶಗಳು ಏನು ಮಾಡಿದೆ ಅಂತಂದರೆ ನಿರ್ಬಂಧವನ್ನು ಹಾಕಿದೆ. ಸೊ ಹೀಗಾಗಿ ಅದರ ಸರಕುಗಳು ಅನ್ನುವಂಥದ್ದು ಹೆಚ್ಚಾಗಿ ಸೇಲ್ ಆಗ್ತಾ ಇರುವಂಥದ್ದು ಭಾರತದ ಮಾರುಕಟ್ಟೆಯಲ್ಲಿ. ಎಸ್, ಹಾಗೆ ಇನ್ನು ಭಾರತಕ್ಕೆ ಈ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆನಿಫಿಟ್ ಇದೆ ಅಂದರೆ ಸೊ ಈ ಒಂದು ದೇಶಗಳಿಂದ ನಾವು 36% ಏನಂತಂದರೆ ಈ ಡಿಫೆನ್ಸನ್ನು ಇಂಪೋರ್ಟ್ಸನ್ನು ಮಾಡ್ಕೊಳ್ತೀವಿ. ಎಸ್, ಸೊ ಹೀಗಾಗಿ ಟಾಪ್ ಮಿಲಿಟ್ರಿ ಸಪ್ಲೈಯರ್ ಯಾವುದಾದ್ರೂ ಆಗಿದರೆ ಅದು ರಷ್ಯಾನೇ ಆಗಿದೆ ಭಾರತಕ್ಕೆ. ಅಂದರೆ ಈ ಒಂದು ರಕ್ಷಣಾ ಒಂದು ವಲಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಆಮದನ್ನು ನಾವು ಈ ರಷ್ಯಾದೊಂದಿಗೆ ಮಾಡ್ಕೊಳ್ತೀವಿ. ಹಾಗೆ ಇನ್ನು ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ INSTC ಅಂತ ಬರುತ್ತೆ. ಓಕೆ, ಸೊ ಈ ಒಂದು ಯೋಜನೆ ಆಗಿರ್ಬೋದು. ಓಕೆ, ಇವುಗಳೊಟ್ಟಿಗೆ ಏನು ಮಾಡ್ತಾಯಿದೆ ಅಂತಂದರೆ ತನ್ನ ಸಂಪರ್ಕವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಸೊ ಇದು ನೆರವಾಗಲಿದೆ. ಹಾಗೆ ಎನರ್ಜಿಗೆ ಸಂಬಂಧಪಟ್ಟಂತೆ ಇಲ್ಲಿ ಭಾರತದ ಅತಿ ದೊಡ್ಡ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲವನ್ನು ಪೂರೈಕೆ ಮಾಡುವಂಥ ರಾಷ್ಟ್ರವಾಗಿ ಸೊ ರಷ್ಯಾ ಕಂಡುಬರುತ್ತೆ. ಹಾಗೆ ಇನ್ನು
ತಾಂತ್ರಿಕ ಒಂದು ಸಹಕಾರವನ್ನು ನೋಡೋದಾದರೆ ಸೊ ಇಲ್ಲಿ ಕೂಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟನ್ನು ಸೊ ಇಲ್ಲಿ ರಷ್ಯಾ ಏನು ಮಾಡ್ತಾಯಿದೆ, ಸೊ ಭಾರತದೊಟ್ಟಿಗೆ ಸೇರಿ ಅಭಿವೃದ್ಧಿಯನ್ನು ಮಾಡ್ತಾಯಿದೆ. ಸೊ ಇದು ತಮಿಳುನಾಡಿನಲ್ಲಿ ಬರುತ್ತೆ. ಹಾಗೆ ಗಗನ್ ಆ್ಯಂಡ್ ಮಿಷನ್ಗೂ ಕೂಡ ಏನು ಮಾಡ್ತಾಯಿದೆ ಅಂತಂದರೆ ಸಹಕಾರವನ್ನು ನೀಡ್ತಾ ಇದೆ. ಸೊ ನೆಕ್ಸ್ಟ್ ಭಾರತ ಮತ್ತು ಈ ರಷ್ಯಾದ ನಡುವಿನ ಒಂದು ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಸವಾಲುಗಳಿವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಚಾಲೆಂಜಸ್ ಟು ಇಂಡಿಯಾದ ರಷ್ಯಾದ ಪಾಲಿಸಿ, ಅಂದರೆ ಭಾರತದ ಅಂದರೆ ರಷ್ಯಾದ ನೀತಿಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಪ್ರತಿಕ್ರಿಯೆ ಏನಂತಂದರೆ ಇಲ್ಲಿ PM ವಿಸಿಟ್ ಟು ರಷ್ಯಾ ಹ್ಯಾಸ್ ರಿಸೀವ್ ಕ್ರಿಟಿಸಿಸಮ್ ಫ್ರಮ್ ಉಕ್ರೇನ್ ಆ್ಯಂಡ್ USA. ಅಂದರೆ ಈ ಹಿಂದೆ ಏನು ಮಾಡಿತ್ತು ಅಂತಂದರೆ ಏಕಕಾಲದಲ್ಲಿ 2 ಮೀಟಿಂಗ್ ನಡೆಯುತ್ತೆ. ಒಂದು ಈ USA ಈ ನ್ಯಾಟೋ ಕಂಟ್ರಿಗಳ ಒಂದು ಮೀಟಿಂಗ್ ನಡೆಯುತ್ತೆ. ಸೊ ಅದೇ ಒಂದು ಸಮಯಕ್ಕೆ ಸರಿಯಾಗಿ ಈ ರಷ್ಯಾಕ್ಕೆ ಏನು ಮಾಡ್ತಾರೆ ಅಂತಂದರೆ ಭಾರತದ ಪ್ರಧಾನಮಂತ್ರಿಯವರು ಭೇಟಿಯನ್ನು ನೀಡ್ತಾರೆ. ಸೊ ಈ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂತಂದರೆ ಸೊ ಭಾರತವನ್ನು ಈ USA ಮತ್ತು ಉಕ್ರೇನ್ಗೂ ಟೀಕೆಯನ್ನು ಮಾಡುತ್ತೆ. ಅಂದರೆ ಉಕ್ರೇನ್ ಯಾವ ರೀತಿ ಅಂತಂದರೆ ಈ ಒಂದು ಯುದ್ಧ ಪೀಡಿತ ಅಂದರೆ ಯುದ್ಧ ಪ್ರಿಯನಾಗಿರುವಂಥ ರಷ್ಯಾದ ಒಂದು ಭೇಟಿಯನ್ನು ಏನು ಮಾಡುತ್ತೆ ಅಂದರೆ ಭಾರತ ಮಾಡಿರೋದ್ರಿಂದ ಭಾರತವನ್ನು ಇದು ಟೀಕೆಯನ್ನು ಮಾಡುತ್ತೆ. ಹಾಗೆ ಇನ್ನು ಡಿಫೆನ್ಸ್ ಚಾಲೆಂಜ್ ಅಂತ ಬಂದರೆ ಸೊ ಇಲ್ಲಿ ಈ ಅಮೇರಿಕ ಏನು ಮಾಡುತ್ತೆ ಅಂತಂದರೆ ತನ್ನ ಕಾರ್ತಾ ಒಂದು ಅಡಿಯಲ್ಲಿ ಈ ರಷ್ಯಾಗೆ ನಿರ್ಬಂಧವನ್ನು ಹಾಕಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಂತಂದರೆ ಈ ರಷ್ಯಾದಿಂದ ಭಾರತ ಮಾಡಿಕೊಳ್ಬೇಕಾಗಿರೋಂಥ S-400 ಡೀಲ್ ಅನ್ನುವಂಥದ್ದು ಸೊ ಇದನ್ನು ಇನ್ನೂವರೆಗೂ ಇದರ ಕುರಿತು ಏನಂತಂದರೆ ಸ್ಪಷ್ಟವಾದ ಒಪ್ಪಂದ ಅನ್ನುವಂಥದ್ದು ಆಗಿಲ್ಲ. ಸೊ ಹಾಗೆ ದ ಲೆವೆಲ್ ಆಫ್ ಇಂಟರೋಪರೇಬಿಲಿಟಿ ಬಿಟ್ವೀನ್ ದ ಇಂಡಿಯನ್ ಆ್ಯಂಡ್ ರಷ್ಯನ್ ಆರ್ಮ್ ಫೋರ್ಸಸ್ ಈಸ್ ಲೋ ಆ್ಯಂಡ್ ಎವಿಡೆನ್ಸ್ ಬೈ ದ ಪೋಸ್ಟ್ಪೋನ್ಮೆಂಟ್ ಆಫ್ ದ ಇಂದಿರಾ ಎಕ್ಸರ್ಸೈಸ್. ಸೊ ಇಲ್ಲಿ 2022 ಮತ್ತು 2023 ಏನು ಮಾಡಲಾಗುತ್ತೆ, ಸೊ ಈ ಇಂದಿರಾ ಎಕ್ಸರ್ಸೈಸ್. ಸೊ ಇಲ್ಲಿ ಇಂದಿರಾ ಅಂತಂದ್ರೆ ಸೊ ಇಲ್ಲಿ ಇಂಡ್ ಅಂತಂದರೆ ಇಂಡಿಯಾ ಬರುತ್ತೆ, ಹಾಗೆ ಆರ್ ಅಂತಂದರೆ ಈ ರಷ್ಯಾ ಬರುತ್ತೆ. ಸೊ ಈ ಒಂದು ಎಕ್ಸರ್ಸೈಸ್ ಅನ್ನುವಂಥದ್ದನ್ನು ಏನು ಮಾಡಲಾಗತ್ತೆ ಇಲ್ಲಿ ಮುಂದೂಡಲಾಗತ್ತೆ. ಹಾಗೆ ಇನ್ನು ಜಿಯೋ ಪೊಲಿಟಿಕಲ್ ಚಾಲೆಂಜಸನ್ನು ನೋಡೋದಾದರೆ ಸೊ ಇಲ್ಲಿ ಇಂಡಿಯಾ US ಕನ್ವರ್ಜೆನ್ಸ್. ಸೊ ಇಲ್ಲಿ ರಷ್ಯಾ ಮತ್ತು USA ಅನ್ನುವಂಥದ್ದು ವಿರೋಧಿ ಕಂಟ್ರಿಗಳಾಗತ್ತೆ. ಸೊ ಹೀಗಾಗಿ ಭಾರತ ಮತ್ತು ಈ USA ನಡುವಿನ ಸಂಬಂಧ ಅನ್ನುವಂಥದ್ದು ನೇರವಾಗಿ ಅದನ್ನು ರಷ್ಯಾ ಯಾವ ರೀತಿ ನೋಡುತ್ತೆ ಅಂತಂದರೆ ತನ್ನ ಎನಿಮಿ ಕಂಟ್ರಿ ಆಗಿರುವಂಥ USA ತನ್ನ ಮಿತ್ರ ರಾಷ್ಟ್ರವಾಗಿರುವಂಥ ಭಾರತ ಸೇರಿಕೊಳ್ಳುವಂಥದ್ದನ್ನು ಸೊ ಅದು ಸಹಿಸಿಕೊಳ್ಳೋದಿಲ್ಲ. ಹಾಗೆ ಗ್ರೋವಿಂಗ್ ರಷ್ಯಾ ಚೀನಾ ಟೈಸ್. ಸೊ ಇಲ್ಲಿ ಒಂದು ಕಡೆ ಸೊ ಚೀನಾ ಮತ್ತು ಇಂಡಿಯಾ ಅನ್ನುವಂಥದ್ದು ಪರಸ್ಪರ ವಿರೋಧಿಗಳಾಗಿವೆ. ಸೊ ಇಲ್ಲಿ ಭಾರತದ ತನ್ನ ಮಿತ್ರರಾಗಿರುವಂಥ ರಷ್ಯಾ ತನ್ನ ವಿರೋಧಿಯಾಗಿರುವಂಥ ಚೀನಾದೊಟ್ಟಿಗೆ ಸೊ ಅದು ತನ್ನ ಸಂಬಂಧವನ್ನು ಬೆಳೆಸ್ಕೊಳ್ಳುವಂಥದ್ದು ಸೊ ಭಾರತಕ್ಕೆ ಅದು ಇಷ್ಟ ಆಗೋದಿಲ್ಲ. ಸೊ ಅದೇ ರೀತಿ ಏನು ಮಾಡ್ತಾಯಿದೆ ಅಂತಂದರೆ ಈ ಪಾಕಿಸ್ತಾನಕ್ಕೆ ಏನು ಮಾಡ್ತಾಯಿದೆ ಅಂತಂದರೆ ಈ ರಷ್ಯಾ ಏನು ಮಾಡ್ತಾಯಿದೆ ತನ್ನ ಕ್ರೂಡ್ ಆಯಿಲನ್ನು ಕೂಡ ಇದಕ್ಕೆ ಸಪ್ಲೈಯನ್ನು ಮಾಡ್ತಾಯಿದೆ. ಹಾಗೆ ತನ್ನ ಯೋಜನೆ ಆಗಿರುವಂಥ INSTಗೂ ಕೂಡ ಸೊ ಈ ಪಾಕಿಸ್ತಾನಕ್ಕೆ ಜಾಯ್ನ್ ಆಗಲಿಕ್ಕೆ ಆ ಆಹ್ವಾನವನ್ನು ಕೂಡ ಸೊ ಈ ರಷ್ಯಾ ನೀಡಿದೆ. ಹಾಗೆ ಎರಡೂ ದೇಶಗಳ ಅಂದರೆ ಸೊ ಇಲ್ಲಿ ಭಾರತಕ್ಕೆ ಏನಾಗುತ್ತೆ ಇಲ್ಲಿ ವ್ಯಾಪಾರದ ಕೊರತೆ ಅನ್ನುವಂಥದ್ದು ಆಗುತ್ತೆ. ಯಾಕಂತಂದರೆ ಈ ದೇಶಗಳೊಟ್ಟಿಗೆ ನಾವು ಅಂದರೆ ಈ ರಷ್ಯಾಕ್ಕೆ ನಾವು ರಫ್ತನ್ನು ಜಾಸ್ತಿ ಮಾಡುವ ಬದಲು ಏನು ಮಾಡ್ತಾಯಿದ್ದೀವಿ ಅಂದರೆ ಎಕ್ಸ್ಪೋರ್ಟ್ಗಿಂತ ನಾವು ಇಂಪೋರ್ಟನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ಸುಮಾರು 61.4 ಬಿಲಿಯನ್ ಅಷ್ಟು ಏನಿದೆ ಅಂತಂದರೆ ವ್ಯಾಪಾರ ಕೊರತೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಇದಕ್ಕೆ ಬೇ ಫಾರ್ವರ್ಡ್ನಲ್ಲಿ ನಾವು ಎನ್ಹ್ಯಾನ್ಸಿಂಗ್ ಮ್ಯೂಚುವಲ್ ಟ್ರಸ್ಟ್. ಸೊ ಎರಡೂ ದೇಶಗಳೊಟ್ಟಿಗೆ ನಾವು ಏನಂತಂದರೆ ಇಲ್ಲಿ ಮ್ಯೂಚುವಲ್ ಟ್ರಸ್ಟನ್ನು ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಸೊ ಇಲ್ಲಿ ರಷ್ಯಾ ಚೀನಾ ಮತ್ತು ಇಂಡಿಯಾ ಕನ್ವರ್ಜೆನ್ಸ್. ಸೊ ಇಲ್ಲಿ ನೋಡಿ ರಷ್ಯಾ ಚೀನಾ ಆ್ಯಂಡ್ ಇಂಡಿಯಾ ಆ್ಯಂಡ್ USA. ಸೊ ಇಲ್ಲಿ ಒಂದು ಕಡೆ ಚೀನಾ ವರ್ಸಸ್ ಇಂಡಿಯಾ ಕೂಡ ಆಗುತ್ತೆ, ಹಾಗೆ ಚೀನಾ ವರ್ಸಸ್ USA ಅಂದರೆ ಎರಡೂ ದೇಶವು ಕೂಡ ಇಲ್ಲಿ ಒಂದಿಷ್ಟು ಏನಂತಂದರೆ ಟ್ರೇಡ್ ವಾರನ್ನು ನಡೆಸ್ತಾ ಇದೆ. ಸೊ ಇಲ್ಲಿ ಎರಡೂ ದೇಶಗಳ ಸಂಬಂಧಗಳನ್ನ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಇಲ್ಲಿ ರೆಸ್ಪೆಕ್ಟನ್ನು ಮಾಡಬೇಕಂತ. ಹಾಗೆ ಡೈವರ್ಸಿಫೈಯಿಂಗ್ ಟ್ರೇಡ್ ಅಂದರೆ ಇಲ್ಲಿ ವ್ಯಾಪಾರವನ್ನು ವೈವಿಧ್ಯೀಕರಣಗೊಳಿಸುವಂಥದ್ದು. ಅಂದರೆ ಇತ್ತೀಚೆಗೆ ಏನು ಮಾಡ್ತಾಯಿದ್ದೀವಿ ಅಂದರೆ ಕೆಲವೇ ಒಂದು ಸರಕುಗಳ ನಡುವೆ ಇಲ್ಲಿ ವ್ಯಾಪಾರ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅವುಗಳನ್ನು ಬೇರೆ ಕ್ಷೇತ್ರಗಳು ಕೂಡ ಇಲ್ಲಿ ವಿಸ್ತರಣೆಯನ್ನು ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಬಾಹ್ಯಾಕಾಶ ಆಗಿರ್ಬೋದು ಅಥವಾ ಕೆಮಿಕಲ್ ಇಂಡಸ್ಟ್ರಿ. ಸೊ ಇವುಗಳೊಟ್ಟಿಗೂ ಕೂಡ ಇಲ್ಲಿ ವ್ಯಾಪಾರವನ್ನು ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಫ್ರೀ ಟ್ರೇಡ್
ಅಗ್ರಿಮೆಂಟ್ ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದೇ ಒಂದು ದೇಶದ ಮೇಲಿನ ಸರಕುಗಳನ್ನ ಇಂಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಎಕ್ಸ್ಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ನಿರ್ಬಂಧಗಳನ್ನ ಹಾಕಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಅವುಗಳ ಮೇಲೆ ಟ್ಯಾಕ್ಸನ್ನು ಜಾಸ್ತಿ ಮಾಡುವುದಾಗಲಿ. ಸೊ ಈ ರೀತಿಯ ಒಂದು ವ್ಯಾಪಾರದ ಅಡೆತಡೆಗಳನ್ನು ತೆಗೆದು ಹಾಕಬೇಕಾಗತ್ತೆ. ಹಾಗೆ ಸೊ ಡಿಫೆನ್ಸ್ ಡೈಲಾಗ್ ಏನು 2022 ಮತ್ತು 2023ರಲ್ಲಿ ನಿಂತು ಹೋಗಿರುವಂಥ ಮಿಲಿಟ್ರಿ ಎಕ್ಸೈಸನ್ನು ಮತ್ತೆ ನಾವು ಏನು ಮಾಡಬೇಕಾಗಿದೆ, ಇಲ್ಲಿ ಮಾತುಕತೆಯ ಮೂಲಕ ಅವುಗಳನ್ನ ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಸೊ ಇದಿಷ್ಟು ಜುಲೈ ತಿಂಗಳಲ್ಲಿ ಕವರ್ ಆಗಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ ಮೇಲಿನ ಟಾಪಿಕ್ ಆಗಿತ್ತು. ಸೊ ಮುಂದಿನ ಒಂದು ಟಾಪಿಕ್ನಲ್ಲಿ ನಾವು ಈ ಎಕಾನಮಿ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ನಮಸ್ಕಾರ.